ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಮೂವಿ ಒಂದು ಮಸ್ಟ್ ವಾಚ್ ಮೂವಿ. ತುಂಬಾನೇ ಹಾರ್ಟ್ ಮೆಲ್ಟಿಂಗ್ ಆಗಿರುತ್ತೆ. ಯಾಕಂದ್ರೆ ಈ ಮೂವಿಯಲ್ಲಿ ಬರೋ ಪ್ರತಿಯೊಂದು ಸೀನು ಇಮ್ಯಾಜಿನೇಷನ್ ಅಲ್ಲ, ಒಂದು ರಿಯಲ್ ಸ್ಟೋರಿ. ಅಂದ್ರೆ ಒಬ್ಬರ ಜೀವನದಲ್ಲಿ ನಿಜವಾಗ್ಲೂ ನಡೆದ ಒಂದು ಘಟನೆ. ಒಂದು ಮಹಿಳೆ, ಅವಳಿಗೊಂದು 40 ವರ್ಷ ಆಗಿರುತ್ತೆ, ಆದ್ರೆ ಈಗ ಅವಳಿಗೆ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾಗುತ್ತೆ. ಈಗ ಫೈನಲ್ ಸ್ಟೇಜ್ ಸಾಯೋ ಸ್ಥಿತಿಯಲ್ಲಿ ಇರ್ತಾಳೆ. ಅವಳಿಗೆ ಒಂದು 3-4 ವರ್ಷದ ವಯಸ್ಸಿನ ಮಗು ಇರುತ್ತೆ. ಅಮ್ಮಗೆ ನೀನಂದ್ರೆ ತುಂಬಾ ಇಷ್ಟ, ಅಮ್ಮ ನಿನ್ನನ್ನ ತುಂಬಾ ಲವ್ ಮಾಡ್ತಾಳೆ ಅಂತ ಹೇಳಿದ್ರು ಮಗುಗ್ ಅರ್ಥ ಆಗದಿರೋ ತರ ವಯಸ್ಸು. ಈ ಮಹಿಳೆ ತೀರೋದ್ಮೇಲೆ ಆ ಮಗು ಬೆಳೀತಾ ಬೆಳೀತಾ ಈಗ ಅಮ್ಮನ ಬಗ್ಗೆ ಇರೋ ಎಲ್ಲಾ ನೆನಪುಗಳು ಹಂಗೆ ಮಾಯ ಆಗ್ಬಿಡುತ್ತೆ. ಈ ತರ ಆಗ್ಬಾರ್ದು, ನಾನ್ ನನ್ ಮಗುನ ಎಷ್ಟು ಇಷ್ಟ ಪಡ್ತೀನಿ, ಅವನನ್ನ ಎಷ್ಟು ಲವ್ ಮಾಡ್ತೀನಿ ಅಂತ ಅವ್ನು ತಿಳ್ಕೊಬೇಕು. ಅದಕ್ಕಾಗಿ ಆ ಮಹಿಳೆ ಆ ಮಗುಗೋಸ್ಕರ ಒಂದು ನೋಟ್ ನ ಬರೀತಾಳೆ. ಆತರ ನೋಟ್ ಅಲ್ಲಿ ಏನ್ ಬರದ್ಲು ಅಂತಾನೆ ಈ ಮೂವಿಯ ಫುಲ್ ಸ್ಟೋರಿ. ಸೊ ಮಿಸ್ ಮಾಡ್ಕೋಬೇಡಿ. ಈ ಮೂವಿಯ ಹೆಸರು ನೋಟ್ ಫಾರ್ ಮೈ ಸನ್ ಅಂತ. ಇದು 2020 ರಿಲೀಸ್ ಆಗಿರೋದು. ಈ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅವಾಗಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಈ ಮೂವಿಯ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಮೇರಿ ಅಂತ ಒಂದ್ ಲೇಡಿನ ತೋರಿಸ್ತಾರೆ. ಇವಳು ಪ್ರಪಂಚ ಅಂತ ಇರೋದೇ ಆ ಮಗುನೇ. ಆ ಮಗು ಹೆಸರು ಟಾಮಿ ಅಂತ. ಗಂಡ ಹೆಂಡತಿ ಮತ್ತೆ ಮಗು ಅವ್ರ ಲೈಫ್ ನ ತುಂಬಾನೇ ಹ್ಯಾಪಿಯಾಗಿ ಲೀಡ್ ಮಾಡ್ತಾ ಇರ್ತಾರೆ. ಇಂಥ ಟೈಮ್ ಅಲ್ಲಿ ಮೇರಿಗೆ ತುಂಬಾನೇ ಮೈ ಹುಷಾರಿಲ್ದಂಗ ಆಗುತ್ತೆ. ಹೊಟ್ಟೆ ಸಡನ್ ಆಗಿ ಊದ್ಕೊಂಡಿರುತ್ತೆ. ಒಂದು 6-7 ಮಂತ್ಸ್ ಪ್ರೆಗ್ನೆಂಟ್ ತರಾನೇ ಇರುತ್ತೆ ಹೊಟ್ಟೆ. ಅದಕ್ಕಂತ ಅವ್ರು ಪ್ರೆಗ್ನೆಂಟ್ ಅಲ್ಲ, ತುಂಬಾನೇ ಮೈ ಹುಷಾರಿರೋದಿಲ್ಲ. ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರ್ತಾರೆ. ಅವ್ರ ಹಸ್ಬೆಂಡ್ ಅಲ್ಲೇ ಇರ್ತಾರೆ. ಅವ್ರ ಹಸ್ಬೆಂಡ್ ಹೆಸರು ಫ್ರೆಡಿ ಅಂತ ಹೇಳ್ಬಿಟ್ಟು. ಡಾಕ್ಟರ್ಸ್ ನೀವ್ ಇಲ್ಲೇ ಇರಿ, ಅವ್ರನ್ನ ಚೆಕಪ್ ಕರ್ಕೊಂಡು ಹೋಗ್ತೀವಿ ಅಂತ ಒಳಗಡೆ ಚೆಕಪ್ ಗೆ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಏನೆಲ್ಲ ಟೆಸ್ಟ್ ಮಾಡ್ಬೇಕು ಅದಕ್ಕೆ ಬೇಕಾಗಿರೋ ಸ್ಯಾಂಪಲ್ಸ್ ಎಲ್ಲ ತಗೊಂಡು ಅವ್ರನ್ನ ಅದೇ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಈಗ ಅವ್ರ ಹಸ್ಬೆಂಡ್ ಮೇರಿನ ನೋಡ್ಬೇಕು ಅಂತ ಒಳಗಡೆ ಹೋದಾಗ ಮೇರಿ ಕೇಳ್ತಾರೆ, ಇನ್ನು ಎಷ್ಟೊತ್ತು ನಾವು ಹಾಸ್ಪಿಟಲ್ ಅಲ್ಲಿ ಇರ್ಬೇಕು, ನನ್ಗೆ ಇಲ್ಲಿ ಇರಕ್ ಇಷ್ಟ ಆಗ್ತಾ ಇಲ್ಲ, ಬನ್ನಿ ಮನೆಗೆ ಹೋಗೋಣ ಅಂತ ಕರೀತಾಳೆ. ಆದ್ರೆ ಅವ್ರ ಹಸ್ಬೆಂಡ್, ನೋಡ್ ಮೇರಿ, ನಿನ್ ಜೀವನ ಪರ್ಯಂತ ನೀನ್ ಇಲ್ಲೇ ಇರೋದಿಲ್ಲ, ಜಸ್ಟ್ ಟ್ರೀಟ್ಮೆಂಟ್ ಮುಗಿಯೋವರೆಗೂ ಅಷ್ಟೇ ಅಂತ ಹೇಳ್ತಾರೆ. ಆದ್ರೆ ಮೇರಿ, ನನ್ಗೆ ಏನಂತ ಪ್ರಾಬ್ಲಮ್, ಯಾಕೆ ನನ್ಗೆ ಹೇಳ್ತಾ ಇಲ್ಲ ನೀವು, ಏನ್ ಟ್ರೀಟ್ಮೆಂಟ್ ತಗೋಬೇಕು ನಾನು ಅಂತ ಕೇಳಿದಾಗ ಈಗ ಪಾಪ ತುಂಬಾನೇ ದುಃಖದಿಂದ ಅವ್ರ ಹಸ್ಬೆಂಡ್ ಹೇಳ್ತಾರೆ, ನಿನ್ಗೆ ಕ್ಯಾನ್ಸರ್ ಅಂತ. ಇದನ್ನ ಕೇಳಿಸ್ಕೊಂಡ್ಮೇಲೆ ಅಷ್ಟೇ ಅವಳಿಗೆ ಪ್ರಪಂಚನೇ ಅವಳ ತಲೆ ಮೇಲೆ ಬಿದ್ದಂಗ ಆಗುತ್ತೆ. ಯಾಕಂದ್ರೆ ಕ್ಯಾನ್ಸರ್ ಬಂದಿರೋರು ಬದುಕುಳಿಯೋರು ತುಂಬಾನೇ ಕಡಿಮೆ. ಸೊ ನಾನ್ ಸಾಯೋ ಸ್ಥಿತಿಯಲ್ಲಿ ಇದೀನ ಅಂತ ಹೇಳ್ಬಿಟ್ಟು ಮೇರಿಗ್ ಹಂಗೆ ಶಾಕ್ ಆಗುತ್ತೆ. ಜೊತೆಗೆ ತುಂಬಾನೇ ಬೇಜಾರ್ ಮಾಡ್ಕೊಂತಾಳೆ. ಆದ್ರೆ ಅವಳಿಗಿಂತ ಅವ್ರ ಹಸ್ಬೆಂಡ್ ಗೆ ತುಂಬಾನೇ ಬೇಜಾರಾಗೋದು. ಆ ರೂಮ್ ಬಿಟ್ಟು ಹೊರಗಡೆ ಬಂದ್ ಕೂತ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರ್ತಾನೆ. ಅವ್ರ ಹೆಂಡತಿಗೆ ಕ್ಯಾನ್ಸರ್ ಇರೋ ವಿಷಯನ ಇವ್ನ ಕೈಲಿ ಎತ್ಕೊಳಕ್ಕೆ ಆಗ್ತಾ ಇಲ್ಲ. ಆದ್ರೆ ಒಳಗಡೆ ಕೂತ್ಕೊಂಡಿರೋ ಮೇರಿನ ತೋರಿಸ್ತಾರೆ. ನನಗ್ ಕ್ಯಾನ್ಸರ್ ಬಂದ್ಬಿಡ್ತು ಅಷ್ಟೇ, ಇನ್ನ ನನ್ ಜೀವನ ಮುಗ್ದೋಯ್ತು ಅಂತ ಮನ್ಸು ಹೊಡ್ದೋಗ್ಲಿಲ್ಲ. ಅವಳ ಮೈಂಡ್ ಈಗ ಹಂಗೆ ಸೋಷಿಯಲ್ ಮೀಡಿಯಾ ಕಡೆ ತಿರುಗುತ್ತೆ. ಅದ್ರಲ್ಲೂ ಮುಖ್ಯವಾಗಿ ಟ್ವಿಟರ್ ಕಡೆ. ಈ ಕ್ಯಾನ್ಸರ್ ಅನ್ನೋದೆಲ್ಲ ದೊಡ್ಡ ಕಾಯಿಲೆನೇ ಅಲ್ಲ, ಸುಮ್ನೆ ಜ್ವರ ತರಾನೇ. ಏನಂದ್ರೆ ನಾರ್ಮಲ್ ಜ್ವರಕ್ಕಿಂತ ಇನ್ನೊಂದು 100 ಟೈಮ್ಸ್ ಪೇನ್ ಆಗುತ್ತೆ ಅಂತ ಒಂಥರ ಪಾಸಿಟಿವ್ ಆಗಿ ಬರೆಯೋ ತರ ಬರೀತಾ ಇರ್ತಾಳೆ. ಇವಳು ಕ್ಯಾನ್ಸರ್ ಇದೆ ಅಂತ ಹೇಳ್ಬಿಟ್ಟು ಇವಳು ಟ್ವೀಟ್ ಮಾಡಿದಾಗ ಎಲ್ಲರೂ ಇವಳಿಗೆ ಸಿಂಪತಿ ತೋರಿಸ್ತಾರೆ ಅಂತ ಇವಳು ಬರ್ದಿಲ್ಲ. ಆ ಕ್ಯಾನ್ಸರ್ ಬಗ್ಗೆನೆ ತುಂಬಾನೇ ಕಾಮಿಡಿಯಾಗಿ ಟ್ವಿಟರ್ ಅಲ್ಲಿ ಆಗ್ತಾ ಇರ್ತಾಳೆ. ಇದೇನ್ ಅಂತ ಅವಮಾನ ಆಗೋ ತರ ವಿಷಯ ಅಲ್ಲ, ನನಗ್ ಬಂದಿರೋದ್ರ ನಾನು ಟ್ವಿಟರ್ ಅಲ್ಲಿ ಆಗ್ತಾ ಇದೀನಿ ಅಂತ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಂದಾನೆ ಆಗ್ತಾಳೆ. ಅವಳ ಈ ತರ ಟ್ವೀಟ್ ಮಾಡಿದ್ಮೇಲೆ ತುಂಬಾ ಜನ ಇವಳಿಗೆ ಸಪೋರ್ಟಿವ್ ಆಗಿ ಮೆಸೇಜಸ್ ಆಗ್ತಾ ಇರ್ತಾರೆ. ಅದರಲ್ಲೂ ಒಂದು ಕ್ಯಾನ್ಸರ್ ಪೇಷಂಟ್ ಗೆ ಇಷ್ಟವಾಗದೇ ಇರೋ ವರ್ಡ್ ಏನ್ ಗೊತ್ತಾ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಅನ್ನೋದು. ಅದೇನು ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್? ಒಬ್ಬನ್ನ ಒಂದು ಡೆಸರ್ಟ್ ಅಲ್ಲಿ ಬಿಟ್ಬಿಟ್ಟು ಇನ್ ಸ್ವಲ್ಪ ದೂರನೇ ಮುಂದಕ್ಕೆ ಹೋಗ್ಬೋದು ಅಂತ ಹೇಳಿದ್ರೆ ಹೆಂಗಿರುತ್ತೆ ಅವ್ನ್ಗೆ? ಅದೇ ತರನೇ ಒಂದು ಕ್ಯಾನ್ಸರ್ ಪೇಷಂಟ್ ಗೆ ಅವ್ರು ಇನ್ನೇನ್ ಸಾಯ್ತಾರೆ ಅಂತ ಗೊತ್ತಿದ್ದು ಕೂಡ ನಿನ್ಗೇನು ಆಗಲ್ಲ, ಬೇಗ ಹುಷಾರಾಗ್ಬಿಡ್ತೀಯ ಅಂತ ಹೇಳೋದ್ ಕೂಡ ಅದೇ ತರ ಕೋಪ ತರಿಸೋ ತರ ಒಂದು ವಿಷಯ. ಈಗ ಮೇರಿ ನಂಗೆ ವಾರ್ಡ್ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿರೋ ನರ್ಸು ಒಂದು ಚಿಕ್ಕ ಡಿವೈಸ್ ನ ತೋರಿಸ್ಬಿಟ್ಟು, ನೀವು ವಾಶ್ರೂಮ್ ಹೋಗ್ಬೇಕಂದ್ರೆ ಈ ಬಟನ್ ನ ಪ್ರೆಸ್ ಮಾಡಿ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ನರ್ಸ್ ಎಲ್ಲ ಹೋದ್ಮೇಲೆ ಅವ್ರ ಹಸ್ಬೆಂಡ್ ಫ್ರೆಡಿ ಒಳಗಡೆ ಬರ್ತಾರೆ. ಏನ್ ಮೇರಿ, ಹೆಂಗಿದೆ ರೂಮು, ಇಷ್ಟ ಆಯ್ತಾ ಅಂತ ಹೇಳ್ಬಿಟ್ಟು ಹಂಗೆ ಜನಲ್ ಹತ್ರ ಹೋಗಿ ನಿಂತ್ಕೊಂಡು ವಿಂಡೋ ಓಪನ್ ಮಾಡ್ಬಿಟ್ಟು ಇಲ್ಲಿಂದ ವ್ಯೂ ಚೆನ್ನಾಗಿ ಕಾಣಿಸೋ ತರ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾನೆ. ನೋಡಿದ್ರೆ ವ್ಯೂ ಎಲ್ಲಿದೆ, ಅಲ್ಲಿ ಬರೀ ಬಿಲ್ಡಿಂಗ್ಸ್, ಟೆರೆಸ್ ಮಾತ್ರ ಕಾಣಿಸ್ತಾ ಇರುತ್ತೆ. ಈಗ ಹಂಗೆ ಬಂದು ಬೆಡ್ ಮೇಲೆ ಕೂತ್ಕೊಂಡು ಮೇರಿ ಹತ್ರ ಮಾತಾಡ್ತಾ ಇರ್ತಾರೆ. ಆಕ್ಚುಲಿ ತಲೆ ಹಂಗೆ ಟಚ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಯಾಕಂದ್ರೆ ತುಂಬಾನೇ ಫೀಲ್ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ 19 ವರ್ಷದಿಂದ ಒಟ್ಟಿಗೆ ಬಾಳಿರ್ತಾರೆ. ಆದ್ರೆ ಈಗ ಇವ್ರ ಲೈಫ್ ಲಾಸ್ಟ್ ಆಗ್ತದೆ ಅಂತ ಗೊತ್ತಾದ್ಮೇಲೆ ಯಾಕಿರಲ್ಲ ಬೇಜಾರು, ಪಾಪ ತುಂಬಾನೇ ಫೀಲ್ ಮಾಡ್ಕೊಳ್ತಾ ಇರ್ತಾರೆ. ಅವ್ರ ಹಸ್ಬೆಂಡ್ ಕೂಡ ಮೇರಿಗೆ ನತ್ತಿಯಲ್ಲಿ ಮುತ್ಕೊಟ್ಬಿಟ್ಟು ಸರಿ ಮಾ ನೀನ್ ರೆಸ್ಟ್ ತಗೋ ಅಂತ ಹೇಳ್ತಾರೆ. ಆದ್ರೆ ಮೇರಿ ಹೇಳ್ತಾರೆ, ನಿಮ್ಗೆ ಇಲ್ಲಿ ಹಾಸ್ಪಿಟಲ್ ಮಲ್ಗಕ್ ಇಷ್ಟ ಆಗೋದಿಲ್ವಲ್ಲ, ನಿಮ್ಗೆ ಅದು ಅಡ್ಜಸ್ಟ್ ಆಗಲ್ಲ, ನೀವ್ ಹೋಗಿ ಮನೇಲಿ ಹೋಗಿ ರೆಸ್ಟ್ ಮಾಡಿ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಹಸ್ಬೆಂಡ್ ಕೂಡ ಒಪ್ಪಲ್ಲ. ಇಲ್ಲ ನೀನ್ ಇಲ್ಲಿರ್ಬೇಕಾದ್ರೆ ನಾನ್ ಏನಕ್ ಮನೆಗ್ ಹೋಗ್ಲಿ, ನೀನ್ ಮನೆಗ್ ಬರೋವರೆಗೂ ನಾನು ಮನೆಗ್ ಹೋಗೋದಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಮೇರಿ ಕೂಡ ಕೇಳ್ತಾಳೆ, ಸರಿ ರೀ ಆಯ್ತು, ಆದ್ರೆ ನನ್ಗೆ ನಮ್ ಮಗ ಟಾಮಿನ್ ನೋಡ್ಬೇಕು ಅಂತ ಅನ್ಸ್ತಿದೆ ಅಂತ ಹೇಳಿದಾಗ ಅದಕ್ಕೆ ಅವ್ರ ಹಸ್ಬೆಂಡ್ ಕೂಡ ಹೇಳ್ತಾರೆ, ಅದಿನ್ ಮೇರಿ ಹಂಗ್ ಕೇಳ್ತಾ ಇದ್ಯಾ, ಟಾಮಿ ಕೂಡ ಯಾವಾಗ ಅಮ್ಮ ಹತ್ರ ಹೋಗೋಣ ಅಂತ ಕೇಳ್ತಾನೆ ಇರ್ತಾನೆ, ಸರಿ ಆಯ್ತು ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಈಗ ಟಾಮಿನ ಕರ್ಕೊಂಡ್ ಬರ್ತಾ ಇರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಟಾಮಿಗೆ ಈಗ ಒಂದು 3 ವಯಸ್ಸು ಆಗ್ತಿದೆ ಅಷ್ಟೇ, ತುಂಬಾನೇ ಚಿಕ್ಕ ಹುಡುಗ. ಆಮೇಲೆ ಫ್ರೆಡಿ ಹಂಗೆ ಮಗುನ ಕರ್ಕೊಂಡಂಗೆ ಹಾಸ್ಪಿಟಲ್ ಒಳಗಡೆ ಹೋಗ್ತಾರೆ. ಹಾಸ್ಪಿಟಲ್ ಒಳಗಡೆ ಹೋಗ್ತಾನೆ ಮಗು ತುಂಬಾನೇ ಕ್ಯೂಟ್ ಆಗಿ ಡ್ಯಾಡಿ ಹಂಗಾಯ್ತು, ಡ್ಯಾಡಿ ಹಿಂಗಾಯ್ತು ಅಂತ ಹೇಳ್ಬಿಟ್ಟು ತುಂಬಾನೇ ಸ್ವೀಟ್ ಆಗಿ ಮಾತಾಡ್ಕೊಂಡ್ ಬರ್ತಾ ಇರ್ತಾನೆ. ಈಗ ಹಂಗೆ ಅವ್ರ ಅಮ್ಮ ಇರೋ ವಾರ್ಡ್ ಗೆ ಕರ್ಕೊಂಡ್ ಹೋಗ್ತಾರೆ. ಅವ್ರ ಅಮ್ಮ ನೋಡಿದ ತಕ್ಷಣ ಅವ್ನಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಮಮ್ಮಿ ಅಂತ ಹೇಳ್ಬಿಟ್ಟು ಹಂಗೆ ಹೋಗಿ ಹಗ್ ಮಾಡ್ಕೊಳ್ತಾನೆ. ಮೇರಿ ಕೂಡ ತುಂಬಾ ಸಂತೋಷ ಆಗುತ್ತೆ ಅವ್ರ ಮಗನ್ನ ನೋಡ್ಬಿಟ್ಟು. ಅವಳು ಹಂಗೆ ಹಗ್ ಮಾಡ್ಕೊಂಡು ನತ್ತಿಯಲ್ಲೆಲ್ಲ ಕಿಸ್ ಮಾಡ್ಬಿಟ್ಟು ತುಂಬಾನೇ ಸ್ವೀಟ್ ಆಗಿ ಮಾತಾಡ್ತಾ
ಇರ್ತಾಳೆ. ಟಾಮಿಗ್ ಗೊತ್ತಿರೋದಲ್ಲ ಅವ್ರ ಅಮ್ಮಾಗ್ ಮೈ ಹುಷಾರಿಲ್ಲ, ಅದಕ್ಕೆ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಅಂತ. ಆದ್ರೆ ಅವ್ರ ಅಮ್ಮಗೆ ಈ ತರ ಕ್ಯಾನ್ಸರ್ ಇದೆ, ಸ್ವಲ್ಪ ದಿನದಲ್ಲೇ ತೀರೋಗ್ತಾರೆ ಅಂತ ಅವ್ನಿಗಿನ್ನೂ ಗೊತ್ತಿಲ್ಲ. ಅದ್ ಅರ್ಥ ಆಗೋ ವಯಸ್ಸು ಅಲ್ಲ. ಸೊ ಅವ್ರ ಅಮ್ಮ ಹತ್ರ ತುಂಬಾನೇ ಕ್ಯೂಟ್ ಆಗಿ ಮಾತಾಡ್ಕೊಂಡು ಆಟಾಡ್ಕೊಂಡಿರ್ತಾನೆ. ಅದೇ ತರ ಮೇರಿ ಕೂಡ ಅವಳಿಗಿರೋ ನೋವೆಲ್ಲ ಮರ್ತು ಅವ್ರ ಮಗ ಹತ್ರ ತುಂಬಾನೇ ಚೆನ್ನಾಗಿ ಮಾತಾಡ್ಕೊಂಡು ಹಂಗೆ ಆಟಾಡ್ತಾ ಇರ್ತಾಳೆ. ಹಿಂಗೋ ದಿನಾನ ತುಂಬಾನೇ ಸಂತೋಷವಾಗಿಂದ ಕಳೀತಾರೆ. ಈಗ ಹಂಗೆ ನೈಟ್ ತೋರಿಸ್ತಾರೆ. ಇಲ್ಲಿ ಟಾಮಿನ ಅವ್ರ ಮನೆ ಕಳ್ಸ್ಬಿಟ್ಟಿರ್ತಾರೆ. ಅಲ್ಲಿ ಮೇರಿ ಅವ್ರ ಅಮ್ಮನೇ ಮಗುನ ನೋಡ್ಕೊಳ್ಳೋದು. ಈಗ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ. ಮೇರಿ ಹಂಗೆ ಮಲ್ಕೊಂಡು ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡ್ತಾ ಇರ್ತಾಳೆ. ಆಗ ಫ್ರೆಡಿನ ನೋಡ್ಬಿಟ್ಟು ಕೇಳ್ತಾಳೆ, ಫ್ರೆಡಿ ನನ್ಗೊಂದು ನೋಟ್ ಬುಕ್ ಬೇಕು, ನೋಡಕ್ಕೆ ತುಂಬಾನೇ ಚೆನ್ನಾಗಿರ್ಬೇಕು, ನಾನು ಅದ್ರಲ್ಲಿ ನಮ್ ಮಗ ಟಾಮಿಗೋಸ್ಕರ ಕೆಲವೊಂದು ವಿಷಯಗಳನ್ನ ಬರಿಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಫ್ರೆಡಿ ಕೂಡ ಓಕೆ ಮೇರಿ ತಂದ್ಕೊಡ್ತೀನಿ ಅಂತ ಹೇಳ್ತಾನೆ. ಈಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಡಾಕ್ಟರ್ ಬಂದಿರ್ತಾರೆ ಮೇರಿನ ಚೆಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಆಗ ಮೇರಿ ಹತ್ರ ಕೇಳ್ತಾರೆ, ರೂಮ್ ಎಲ್ಲ ನಿಂಗೆ ಇಷ್ಟ ಆಯ್ತಾ, ಕಂಫರ್ಟಬಲ್ ಆಗಿದ್ಯಾ ಅಂತ ಕೇಳಿದಾಗ ಮೇರಿ ಕೂಡ ಹೇಳ್ತಾರೆ, ಹೌದು ಡಾಕ್ಟರ್ ನನ್ಗೆ ರೂಮ್ ಇಷ್ಟ ಆಯ್ತು, ಕಂಫರ್ಟಬಲ್ ಆಗಿ ಇದೀನಿ ಅಂತ. ಹಂಗೆ ಮತ್ತೆ ಡಾಕ್ಟರ್ ನ ಕೇಳ್ತಾರೆ, ಡಾಕ್ಟರ್ ನನ್ಗೇನಾದ್ರೂ ಪೇನ್ ಜಾಸ್ತಿ ಆಯ್ತಂದ್ರೆ ಸೆಡೇಷನ್ ಕೊಟ್ಟು ನಾನು ಹಂಗೆ ಮಲಗಿಸ್ಬಿಡ್ತೀರಲ್ವಾ ಅಂತ ಕೇಳಿದಾಗ ಡಾಕ್ಟರ್ ಹೇಳ್ತಾರೆ, ಮೇರಿ ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ, ಅದಕ್ಕಿದು ಟೈಮು ಅಲ್ಲ, ಅದ್ರ ಬಗ್ಗೆ ನೀನ್ ಮಾತಾಡೋದಕ್ಕೆ ಅವಶ್ಯಕತೆನೂ ಇಲ್ಲ ಅಂತ ಹೇಳ್ತಾರೆ. ಆಗ ಮೇರಿ ಇನ್ನೊಂದು ಕ್ವೆಶನ್ ಕೇಳ್ತಾರೆ, ಡಾಕ್ಟರ್ ನನ್ಗೇನ್ ಕ್ಯಾನ್ಸರ್ ಬಂತು ಅಂತ ನನ್ಗೆ ಇವಾಗವರೆಗೂ ಅರ್ಥ ಆಗಿಲ್ಲ ಅಂತ ಹೇಳಿದಾಗ ಡಾಕ್ಟರ್ ಹೇಳ್ತಾರೆ, ನೋಡು ಮೇರಿ, ಕ್ಯಾನ್ಸರ್ ಅನ್ನೋದು ಒಂದು ವೈರಸ್ ಅಥವಾ ಬ್ಯಾಕ್ಟೀರಿಯಾನೋ ಅಲ್ಲ, ಇದು ನಿಮ್ಗೆ ನಿಮ್ ಮೈಯಿಂದಾನೇ ಬರೋದು, ಇದು ನಿಮ್ ಜೆನೆಟಿಕ್ಸ್ ಗೆ ಸಂಬಂಧಪಟ್ಟಿರೋದು, ನಿಮ್ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದ್ದಿರುತ್ತೆ, ಅದು ನಿಮಗ್ ಬಂದಿದೆ ಅಷ್ಟೇ, ನೀವ್ ಅಷ್ಟೊಂದು ಫೀಲ್ ಮಾಡೋ ಅವಶ್ಯಕತೆ ಇಲ್ಲ, ನಿನ್ಗೆ ಅದೆಲ್ಲ ಈಗ ಕಂಟ್ರೋಲ್ ಅಲ್ಲಿ ಇದೆ, ಸುಮ್ನೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ, ಆದಷ್ಟು ಬೇಗ ಹುಷಾರಾಗ್ಬಿಡ್ತೀಯ ಅಂತ ಧೈರ್ಯ ಕೊಡ್ತಾರೆ. ಈಗ ಹಂಗೆ ಮೇರಿ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ ಮೇರಿನ ನೋಡಿ ಮಾತಾಡ್ಸ್ಕೊಂಡು ಹೋಗೋದಕ್ಕೆ. ಆ ಟೈಮಲ್ಲಿ ಫ್ರೆಡಿ ಒಂದು ವಿಡಿಯೋನ ಮಾಡ್ತಾರೆ. ಅದ್ರಲ್ಲಿ ಯಾರ್ಯಾರು ಬಂದಿದ್ದಾರೆ, ಅವ್ರ ಹೆಸರೇನು, ಅವ್ರ ಎಲ್ಲಿ ಕೆಲಸ ಮಾಡ್ತಾರೆ ಅಂತ ಅವ್ರ ಡೀಟೇಲ್ಸ್ ಎಲ್ಲ ಕೂಡ ರೆಕಾರ್ಡ್ ಮಾಡ್ಕೊಳ್ತಾ ಇರ್ತಾರೆ. ಈ ವಿಡಿಯೋ ಏನಕ್ಕಂದ್ರೆ ಅವ್ರ ಮಗ ಟಾಮಿಗೋಸ್ಕರ, ಯಾಕಂದ್ರೆ ಈಗ ಅವ್ನ್ಗೆ ಅರ್ಥ ಆಗೋ ವಯಸ್ಸಲ್ವಲ್ಲ, ಅವ್ರಮ್ಮ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾದ್ರೆ ಯಾರೆಲ್ಲ ಬಂದಿದ್ರು, ಹಾಸ್ಪಿಟಲ್ ಅಲ್ಲಿ ಏನೆಲ್ಲ ನಡೀತು ಅಂತ ಇದನ್ನೆಲ್ಲ ವಿಡಿಯೋ ಮಾಡಿ ಅವನಿಗೆ ಕೊಡೋದಕ್ಕೋಸ್ಕರ. ಈಗ ಎಲ್ಲರನ್ನು ಮಾತಾಡ್ಸಿದಾದ್ಮೇಲೆ ಕ್ಯಾಮ್ರಾನ ಮೇರಿ ಕಡೆ ಕೂಡ ತಿರುಗಿಸ್ತಾರೆ. ಫ್ರೆಡಿ ಹೇಳ್ತಾ ಇರ್ತಾರೆ, ನೋಡ್ ಟಾಮಿ, ಇದೇ ನಿಮ್ಮಮ್ಮ ಮೇರಿ, ಇದುವರೆಗೂ ಯಾರಿಗೂ ಕೆಟ್ಟದಾಗ್ಬೇಕು ಅಂತ ಬಯಸ್ದವಳಲ್ಲ, ತುಂಬಾ ಒಳ್ಳೆಯವಳು, ಆದ್ರೆ ಇವಳಿಗೆ ಈ ತರ ಒಂದು ಕಾಯಿಲೆ, ನನ್ಗೆ ನಿಮ್ಮಮ್ಮ ಅಂದ್ರೆ ತುಂಬಾ ಇಷ್ಟ, ಆದ್ರೆ ನಿಮ್ಮಮ್ಮಗೆ ನನಗಿಂತ ನೀನಂದ್ರೆ ತುಂಬಾ ಇಷ್ಟ ಅಂತ ಫ್ರೆಡಿ ಹೇಳ್ತಾ ಇದ್ರೆ ಇದನ್ನೆಲ್ಲ ಕೇಳಿಸ್ಕೊಳ್ಳೋ ಮೇರಿ ತುಂಬಾನೇ ಎಮೋಷನಲ್ ಆಗ್ಬಿಡ್ತಾಳೆ. ಜೊತೆಗೆ ಅವ್ರ ಮಗಗೆ ಐ ಲವ್ ಯು ಟಾಮಿ ಅಂತ ಹೇಳ್ಬಿಟ್ಟು ಮುತ್ತೆಲ್ಲ ಕೊಡ್ತಾಳೆ. ಈಗ ಹಂಗೆ ಅವಳು ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡ್ತಾ ಇರ್ತಾಳೆ, ಆದ್ರೆ ಇವಳಿಗೆ ತರ ಕ್ಯಾನ್ಸರ್ ಇದೆ, ಸ್ವಲ್ಪ ದಿನದಲ್ಲಿ ಸಾಯ್ತೀನಿ ಅಂತ ಹೇಳ್ಬಿಟ್ಟು ತುಂಬಾನೇ ಫೀಲಿಂಗ್ ಆಗಲ್ಲ ಟ್ವೀಟ್ ಮಾಡೋದಿಲ್ಲ, ತುಂಬಾನೇ ಜಾಲಿ ಟೈಪ್. ಈ ಕ್ಯಾನ್ಸರ್ ಇರೋದೇ ಅವಳಿಗೆ ಒಂಥರ ಜೋಕ್ ತರ ಮಾಡ್ಕೊಂಡು ಅದನ್ನೇ ಟ್ವೀಟ್ ಮಾಡ್ತಾ ಇರ್ತಾಳೆ. ಇದನ್ನೆಲ್ಲ ಓದೋರ್ಗೆ ಮೇರಿ ನೀವ್ ನಿಜವಾಗ್ಲೇ ತುಂಬಾನೇ ಸ್ಟ್ರಾಂಗು, ನೀವು ತುಂಬಾನೇ ಚಾಲೆಂಜಿಂಗ್ ಲೇಡಿ ಅಂತೆಲ್ಲ ಟ್ವೀಟ್ ಮಾಡ್ತಾ ಇರ್ತಾರೆ. ಆಕ್ಚುಲಿ ಮೇರಿಗೆ ಏನಂದ್ರೆ ಈ ತರ ನನ್ಗಿರೋ ಕಾಯಿಲೆನ 4 ಜನ ಹತ್ರ ಶೇರ್ ಮಾಡ್ಕೊಂಡು ಅವ್ರನ್ನು ಫೀಲ್ ಮಾಡೋದು ನನ್ಗೆ ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ನಾನು ಈ ತರ ಟ್ವೀಟ್ ಮಾಡ್ತಾ ಇದ್ದೀನಿ ಅಂತ ಅವಳ ಮನ್ಸಲ್ಲಿ ಅವಳು ಅನ್ಕೊಂತಾ ಇರ್ತಾಳೆ. ಅದಕ್ಕೋಸ್ಕರ ಈ ತರ ಕಾಮಿಡಿಯಾಗೆಲ್ಲ ಟ್ವೀಟ್ ಮಾಡ್ತಾ ಇರೋದು. ಅಷ್ಟೇ ಅಲ್ಲ, ಬರ್ತಾ ಬರ್ತಾ ನನ್ನ ಆರೋಗ್ಯ ಇನ್ನು ತುಂಬಾ ಮೋಸ ಆಗ್ತಿದೆ, ಮೋಸ್ಟ್ಲಿ ನಾನು ನಾಳೆ ಕೂಡ ಸಾಯ್ಬೋದು, ಆದ್ರೆ ನನ್ನ ಹತ್ರ ಇನ್ನು ಹೇಳ್ಕೊಳಕ್ಕೆ ತುಂಬಾನೇ ಗುಡ್ ಜೋಕ್ಸ್ ಎಲ್ಲ ಇದೆ ಅಂತ ಟ್ವೀಟ್ ಮಾಡ್ತಾ ಇರ್ತಾಳೆ. ಈಗ ಟೈಮ್ ಸಿಕ್ದಾಗಲ್ಲ ಟಾಮಿ ಕೂಡ ಹಾಸ್ಪಿಟಲ್ ಬರ್ತಾ ಇರ್ತಾನೆ. ಅವ್ರ ಅಮ್ಮ ಕೂಡ ಅವನ ಹತ್ರ ತುಂಬಾನೇ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಅವ್ರನ್ನ ಹಂಗೆ ಜಾಲಿಯಾಗಿ ಮಾತಾಡ್ಸ್ಕೊಂಡು ಆಟಾಡ್ತಾ ಇರ್ತಾರೆ. ಈಗ ಮೇರಿಗಿರೋದೆಲ್ಲ ಒಂದೇ ಯೋಚನೆ, ಅವಳು ಅವ್ರ ಮಗುನ ಎಷ್ಟು ಇಷ್ಟ ಪಡ್ತಾಳೆ ಅಂತ ಅವ್ನ್ ತಿಳ್ಕೋಬೇಕು, ಯಾಕಂದ್ರೆ ಅವ್ನ ವಯಸ್ಸು ಅಲ್ವಲ್ಲ ಪಾಪ. ಸೊ ಅದಕ್ಕೋಸ್ಕರ ಈಗ ಇವ್ರೊಂದು ಡೈರಿನ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನ್ನ ಮಗು ಟಾಮಿಗೆ ಅಮ್ಮ ಬರೀತಾ ಇರೋ ಒಂದು ಪ್ರೀತಿಯ ಪುಸ್ತಕ ಅಂತ ಬರ್ದು ಪಕ್ಕದಲ್ಲಿ ಒಂದು ಹಾರ್ಟ್ ಶೇಪ್ ಹಾಕ್ಬಿಟ್ಟು ಬುಕ್ ನ ಸ್ಟಾರ್ಟ್ ಮಾಡ್ತಾರೆ. ಮೇರಿ ದಿನ ಹಾಸ್ಪಿಟಲ್ ಅಲ್ಲೇ ಇರ್ತಾರಲ್ವಾ, ಅವ್ರು ಮಾತ್ರೆ ಹಾಕೋದನ್ನ ಮರೆತ್ರುನು ಅವ್ರ ಮಗ ಟಾಮಿನ ಮಾತ್ರ ಡೈಲಿ ನೋಡೋದನ್ನ ಮರೆಯೋದಿಲ್ಲ. ಡೈಲಿ ಹಾಸ್ಪಿಟಲ್ಗೆ ಟಾಮಿನ ಕರ್ಕೊಂಡ್ ಬರ್ತಾರೆ. ಇವಳು ಹಂಗೆ ಟೈಮ್ ಸ್ಪೆಂಡ್ ಮಾಡ್ತಾಳೆ, ಏನೆಲ್ಲ ನಡೀತು ಅಂತ ಡೈರಿಯಲ್ಲಿ ಬರೀತಾನೆ ಇರ್ತಾರೆ. ಟಾಮಿ, ನಾನು ನೀನು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನೀನ್ ಐಸ್ ಕ್ರೀಮ್ ಕೇಳ್ತೀಯಾ, ನಾನು ಐಸ್ ಕ್ರೀಮ್ ತಗೊಳ್ಳೋ ಟೈಮಲ್ಲಿ ನೀನ್ ಆ ಕಡೆ ಎಲ್ಲಾದ್ರೂ ದೂರ ಹೋದ್ರೆ ನಾನ್ ಜೋರಾಗಿ ಬೈಯೋಷ್ಟ್ರಲ್ಲಿ ನೀನ್ ಬಂದ್ ನನ್ ಪಕ್ಕದಲ್ಲಿ ನಿಂತ್ಕೊಳ್ತೀಯಾ. ಬಟ್ ಈ ತರ ಟೈಮ್ ಎಲ್ಲ ನನ್ಗೆ ಮತ್ತೆ ಬರುತ್ತಾ ಅಂತ ಗೊತ್ತಿಲ್ಲ, ನಿನ್ ಜೊತೆ ಕಳೆದ ಈ 3 ವರ್ಷ ಟೈಮ್ ನನ್ಗೆ ತುಂಬಾನೇ ಸ್ಪೆಷಲ್, ಇದೆಲ್ಲ ನಾನ್ ಮತ್ತೆ ಫೀಲ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಟಾಮಿ, ಅಮ್ಮ ನಿನ್ನ ಅಷ್ಟಿಷ್ಟ ಪಡ್ತೀನಿ ಅಂತ ಹೇಳ್ಬಿಟ್ಟು ತುಂಬಾನೇ ಫೀಲಿಂಗ್ ಇಂದ ಬುಕ್ ನ ಬರೆಯಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಹಂಗೆ ದಿನಗಳು ಸಾಕ್ತಾ ಇರುತ್ತೆ. ಮೇರಿ ಆರೋಗ್ಯ ಇನ್ನಷ್ಟು ಕೆಟ್ಟದಾಗ್ತಾನೆ ಇರುತ್ತೆ. ಈಗ ಅವಳು ಎದ್ದು ಕೂತ್ಕೋಬೇಕಂದ್ರೆ ಕೂಡ ಒಂದು ನರ್ಸ್ ಸಹಾಯ ಬೇಕಾಗುತ್ತೆ, ಯಾಕಂದ್ರೆ ಅವಳಿಗೆ ಪೇನ್ ಎಲ್ಲ ತುಂಬಾನೇ ಜಾಸ್ತಿ ಆಗ್ತಾ ಇರುತ್ತೆ. ಈಗ ಹಂಗೆ ವಿಂಡೋ ಹತ್ರ ಹೋಗಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅಲ್ಲಿ ದೂರದಲ್ಲಿ ದೊಡ್ಡದಾಗ ಒಂದು ಕ್ರೇನ್ ಕಾಣಿಸುತ್ತೆ. ಹೌದು ನರ್ಸ್, ಏನಕ್ಕ ಕ್ರೇನ್ ಅಲ್ಲಿ ಇರೋದು ಅಂತ ಕೇಳಿದಾಗ ಆ ನರ್ಸ್ ಹೇಳ್ತಾರೆ, ಅಲ್ಲಿ ಒಂದು ಹೊಸದಾಗಿ ಮಾಲ್ ಕಟ್ತಾ ಇದಾರೆ ಅಂತ. ಆಗ ಮೇರಿನು ಯೋಚನೆ ಮಾಡ್ತಾಳೆ, ಈ ಪ್ರಪಂಚ ಯಾರಿಗೋಸ್ಕರನು ನಿಂತೋಗೋದಿಲ್ಲ, ಒಬ್ರು ಕಷ್ಟದಲ್ಲಿದ್ದಾರೆ, ನೋದಲ್ಲಿದ್ದಾರೆ ಅಂತಂದ್ರೆ ಮಾತ್ರ ಪ್ರಪಂಚ ನಿಂತ್ ಬಿಡುತ್ತಾ, ಅದ್ರ ಪಾಡಿಗೆ ಅದ್ರ ಕೆಲ್ಸನ ನೋಡ್ಕೊಂಡು ಹೋಗ್ತಾ ಇದೆ. ಇದನ್ನೆಲ್ಲ ತಿಳ್ಕೊಳ್ದೆ ನಾವ್ ಯಾಕೆ ಯಾರೋ ಏನೋ ಅಂದ್ರು ನಮ್ಮನ್ನ ಅಂತ ಹೇಳ್ಬಿಟ್ಟು ಕಿವಿಗೆ ಹಾಕೊಂಡು ನಮ್ ಲೈಫ್ ನ ನಾವ್ ಇಲ್ಲಿಗೆ ಸ್ಟಾಪ್ ಮಾಡ್ಕೋಬೇಕು ಅಂತ ಮಾತುಗಳನ್ನೆಲ್ಲ ಬಿಟ್ಟು ನಾವ್ ನಮ್ ಲೈಫ್ ಮುಂದಕ್ಕೆ ಹೆಂಗ್ ಸಾಗಿಸ್ಬೇಕು ಅಂತ ನೋಡ್ಬೇಕಷ್ಟೇ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಜೊತೆಗೆ ಕಡೆ ಟ್ವೀಟು ಮಾಡ್ತಾ ಇರ್ತಾರೆ, ನಾನು ಊಟ ಮಾಡೋದಕ್ಕಿಂತ ಜಾಸ್ತಿ ವಾಮಿಟೇ ಮಾಡ್ತಾ ಇದ್ದೀನಿ, ನನ್ ಮಗು ಮುಂದೆ ನಾನು ಅಳ್ತಾ ಇಲ್ಲ ಅಂತ. ಈಗೀಗ ಅವ್ರಿಗೆ ಆಗ್ತಾ ಇರೋ ನೋವ್ನ ಕೂಡ ಟ್ವಿಟರ್ ಅಲ್ಲಿ ಶೇರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ನನ್ಗೆ ಬಾಡಿ ಪೇನ್ಸ್ ಎಲ್ಲ ಜಾಸ್ತಿ ಆಗಿದೆ, ನನ್ ಕೈಲಿ ಎದ್ ಕೂತ್ಕೊಳ್ಳಕ್ಕೂ ಆಗ್ತಾ ಇಲ್ಲ, ಆಲ್ಮೋಸ್ಟ್ 14 ಅವರು ನನ್ ಬೆಡ್ ಮೇಲೆನೆ ಇರ್ಬೇಕಾಗುತ್ತೆ ಅಂತ ಹೇಳಿ ಇವಾಗ ಅವ್ರ ಪೇನ್ ನ ಕೂಡ ಶೇರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಇವ್ರು ಟ್ವೀಟ್ ಮಾಡಿರೋದನ್ನ ರಿಪ್ಲೈ ಮಾಡೋ ಎಲ್ಲಾ ಮೆಂಬರ್ಸ್ಗೂ ಇವ್ರು ಮತ್ತೆ ರಿಪ್ಲೈನ ಮಾಡ್ತಾ ಇರ್ತಾರೆ. ದಿನದಲ್ಲಿ 24 ಗಂಟೆನೂ ಅವ್ರಿಗೆ ಪಾಪ ನೋವು
ನೋವಲ್ಲೇ ಸಾಕ್ತಾ ಇರುತ್ತೆ. ಆದ್ರೆ ಅವ್ರ ಮಗ ಟಾಮಿ ಬರ್ತಾನಲ್ಲ ಹಾಸ್ಪಿಟಲ್ಗೆ, ಆ 1-2 ಅವರ್ ಮಾತ್ರ ಅವ್ರಿಗೆ ಯಾವ್ದೇ ಒಂದು ನೋವು ಫೀಲ್ ಮಾಡೋದಿಲ್ಲ. ಅವ್ರ ಮಗ ಹತ್ರ ಅಷ್ಟು ಸಂತೋಷವಾಗಿ ಆಟ ಆಡ್ಕೊಂಡು ಅವ್ರ ಮಗ ಹತ್ರ ದಿನನ ಕಳೀತಾ ಇರ್ತಾರೆ. ಜೊತೆಗೆ ಈ ಕಡೆ ಡೈರಿನೂ ಬರೀತಾ ಇರ್ತಾರೆ. ಈಗೇನ್ ಬರೀತಿದ್ದಾರೆ ಅಂದ್ರೆ, ಟಾಮಿ ನಾನಿನ್ನ ನೋಡ್ತಾ ಇದ್ರೆ ಚಿಕ್ಕ ವಯಸ್ಸಲ್ಲೇ ನನ್ನ ನೋಡ್ದಂಗಿದೆ, ಸೇಮ್ ನಂತರನೇ ಇದೆಯಾ, ನನಗೆ ನಿನ್ ಜೊತೆ ಇನ್ನೂ ತುಂಬಾ ಆಟ ಆಡ್ಬೇಕು ಅಂತ ಅನಿಸ್ತಿದೆ ಅಂತ ತುಂಬಾನೇ ಫೀಲ್ ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ಆ ಡೈರಿಯಲ್ಲೂ ಬರೀತಾ ಇರ್ತಾರೆ, ಇದುವರೆಗೂ ಯಾರ ಮೇಲೇನು ಇಡದೇ ಇರೋಷ್ಟು ಪ್ರೀತಿ ನಾನು ನಿನ್ ಮೇಲೆ ಇಟ್ಟಿದ್ದೀನಿ ಟಾಮಿ, ನೀನ್ ಅದನ್ನ ಅರ್ಥ ಮಾಡ್ಕೊಂತೀಯ ಅಂತ ಅನ್ಕೊಂಡಿದೀನಿ. ಅದ್ರಲ್ಲೂ ಈಗ ನಾನ್ ಸತ್ ಮೇಲೆ ಈಗ ಬದುಕಿರ್ತಾರಲ್ಲ ಜನ, ಅವ್ರನ್ನ ನೋಡಿದ್ರೆ ನನ್ಗೆ ತುಂಬಾನೇ ಅಸೂಯೆ ಆಗುತ್ತೆ ಟಾಮಿ. ಯಾಕಂದ್ರೆ ನಾನ್ ಸತ್ತೋಗ್ಬಿಟ್ಟು ಅವರೆಲ್ಲ ಬದುಕಿದ್ದಾರೆ ಅಂತನಾ ಅಲ್ಲ, ಅಥವಾ ಅವ್ರ ಹತ್ರ ತುಂಬಾನೇ ದುಡ್ಡಿದೆ ಅವ್ರಿಗೆ ಬೇಕಾಗಿದ್ದೆಲ್ಲ ತಗೊಳ್ತಾರಲ್ಲ ಅದಕ್ಕಾಗಿನಾ ಅಲ್ಲ. ಯಾಕಂದ್ರೆ ನೀನೀಗ ಚಿಕ್ಕವನ್ ಟಾಮಿ, ಆದ್ರೆ ನೀನ್ ಬೆಳಿತಾ ಬೆಳಿತಾ ನೀನ್ ಎಷ್ಟು ದೊಡ್ಡವನಾಗ್ತಾ ಬರ್ತೀಯೋ ಅದನ್ನೆಲ್ಲರೂ ನೋಡ್ತಾರೆ, ಆದ್ರೆ ನನ್ ಕೈಲಿ ಅದನ್ನ ನೋಡಕ್ ಆಗೋದಿಲ್ಲ. ಅದ್ರಿಂದಾನೇ ನನ್ಗೆ ಈ ಜನನೆಲ್ಲ ನೋಡಿದ್ರೆ ತುಂಬಾನೇ ಅಸೂಯೆ ಅಂತ ಹೇಳ್ಬಿಟ್ಟು ಅವ್ರ ಮನ್ಸಲ್ಲಿ ಏನೆಲ್ಲ ಅನ್ಸುತ್ತೋ ಅದನ್ನೆಲ್ಲ ಬರಿತಾ ಇರ್ತಾರೆ. ಈಗ ಹಂಗೆ ದಿನಗಳು ಸಾಕ್ತಾ ಇರುತ್ತೆ. ಈಗ ಫ್ರೆಡಿ ಒಂದಿನ ಹೋಟ್ಲಲ್ಲಿ ಕೂತಿರ್ಬೇಕಾದ್ರೆ ಅಲ್ಲಿರೋ ಒಬ್ಬ ವೇಟರ್ ಬಂದು ಫ್ರೆಡಿನ ನೋಡಿ ಹೇಳ್ತಾರೆ, ಏನ್ ಸರ್ ನಿಮ್ ವೈಫ್ ಮೇರಿ ತುಂಬಾನೇ ಫೇಮಸ್ ಆಗಿದ್ದಾರೆ ಅಂತ ಹೇಳಿದಾಗ ಫ್ರೆಡಿಗೆ ಏನು ಅರ್ಥ ಆಗಲ್ಲ. ಏನಂತ ನೋಡಿದ್ರೆ, ಏನ್ ಸರ್ ನ್ಯೂಸ್ ಪೇಪರ್ ನೋಡಿಲ್ವಾ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಬಂದಿರೋ ಒಂದು ಆರ್ಟಿಕಲ್ ನ ತೋರಿಸ್ತಾರೆ. ಅದ್ರಲ್ಲಿ ಮೇರಿ ಬಗ್ಗೆ ಒಂದು ದೊಡ್ಡ ಆರ್ಟಿಕಲ್ ಇರುತ್ತೆ. ಇದನ್ನ ನೋಡಿ ಅವ್ನು ಶಾಕ್ ಆಗ್ಬಿಟ್ಟು ಆ ಪೇಪರ್ ನ ತಗೊಂಡ್ ಹೋಗ್ಬಿಟ್ಟು ಮೇರಿಗೆ ತೋರಿಸ್ತಾನೆ. ಇದನ್ನ ನೋಡಿ ಮೇರಿನು ಸಂತೋಷ ಪಡ್ತಾಳೆ. ಏನ್ ಫ್ರೆಡಿ ನಾನ್ ಫೇಮಸ್ ಆಗ್ಬಿಟ್ಟೆ ಅಂತ ಕಾಣಿಸುತ್ತೆ, ಆದ್ರೆ ತುಂಬಾ ಲೇಟ್ ಅಂತ ಹೇಳ್ತಾ ಇರ್ತಾಳೆ. ಆಗ ಫ್ರೆಡಿ ಹೇಳ್ತಾನೆ, ಅಷ್ಟೇ ಅಲ್ಲ ಮೇರಿ, ಈ ಆರ್ಟಿಕಲ್ ತುಂಬಾ ವೆಬ್ಸೈಟ್ ಅಲ್ಲಿ ಮೇನ್ ಪೇಜ್ ಅಲ್ಲಿ ಇದೆ ಗೊತ್ತಾ, ತುಂಬಾ ಶೋಸ್ ಅಲ್ಲೆಲ್ಲ ಕರೀತಾ ಇದಾರೆ, ನೀನ್ ಅವ್ರಿಗೆ ಇಂಟರ್ವ್ಯೂ ಕೊಡ್ಬೇಕಂತೆ ಅಂತ ಹೇಳ್ಬಿಟ್ಟು ನೋಡು ನನ್ಗೆ ಫೋನ್ ಮೇಲೆ ಫೋನ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡ್ತಾ ಇರ್ತಾನೆ ಫೋನ್ ಅಲ್ಲಿ. ಆಕ್ಚುಲಿ ಮೇರಿಗೆ ಈ ತರ ಇದೆ ಅಂತ ಹೇಳ್ಬಿಟ್ಟು ಇವ್ರು ಯಾರಿಗೂ ಏನು ಹೇಳಿಲ್ಲ, ಇವಳು ಜಸ್ಟ್ ಟ್ವೀಟ್ ಮಾಡ್ತಾ ಇದ್ಲಲ್ಲ ಅದರಿಂದಾನೇ ಇವಳಿಗೆ ಇಷ್ಟು ಫೇಮಸ್ ಆಗಿರೋದು. ಇದನ್ನೆಲ್ಲ ನೋಡ್ಬಿಟ್ಟು ಈಗ ಮೇರಿ ಅವ್ರ ಫ್ರೆಂಡ್ಸ್ ಕೂಡ ಹಾಸ್ಪಿಟಲ್ ಗೆ ಬಂದಿರ್ತಾರೆ. ಏನ್ ಮೇರಿ ತುಂಬಾ ಫೇಮಸ್ ಆಗ್ಬಿಟ್ಟಿದ್ಯಾ, ಎಲ್ ನೋಡಿದ್ರು ನಿನ್ ಬಗ್ಗೆನೇ ನ್ಯೂಸ್ ಅಂತ ಹೇಳ್ಬಿಟ್ಟು ಮೇರಿನ ತುಂಬಾನೇ ಹೊಗಳ್ತಾ ಇರ್ತಾರೆ. ಅಷ್ಟೇ ಅಲ್ಲ ಮೇರಿಗೋಸ್ಕರ ಒಂದು ಗಿಫ್ಟ್ ತಂದಿರ್ತಾರೆ, ಅದೊಂದು ಸ್ಪೀಕರ್. ಮೇರಿ ನೀನ್ ಒಬ್ಳೇ ಇರ್ತೀಯಲ್ವಾ ಹಾಸ್ಪಿಟಲ್ ಅಲ್ಲಿ, ನಿನ್ಗೂ ಬೇಜಾರಾಗುತ್ತೆ, ಅವಾಗ ಹಾಡ್ ಕೇಳಿಸ್ಕೊ ಅಂತ ಹೇಳ್ಬಿಟ್ಟು ಆ ಸ್ಪೀಕರ್ ನ ಗಿಫ್ಟ್ ಮಾಡ್ತಾರೆ. ಈಗ ಫ್ರೆಡಿ ಹೋಗ್ಬಿಟ್ಟು ಡಾಕ್ಟರ್ ನ ಮೀಟ್ ಆಗ್ತಾರೆ. ಆ ಡಾಕ್ಟರ್ ಹೇಳ್ತಾರೆ, ನೀವ್ ಮೇರಿ ಬಗ್ಗೆ ಪ್ರಚಾರ ಮಾಡಿರೋದ್ರಿಂದಾನೆ, ಅದು ಮೇರಿ ನಮ್ ಹಾಸ್ಪಿಟಲ್ ಇದಾರೆ ಅಂತ ಹೇಳಿದ್ಮೇಲೆ ನಮ್ ಹಾಸ್ಪಿಟಲ್ ಅಷ್ಟು ಫೇಮಸ್ ಆಗಿರೋದು ಅಂತ ಹೇಳ್ಬಿಟ್ಟು ಫ್ರೆಡಿಗೆ ಹೇಳ್ದಾಗ ಫ್ರೆಡಿ ಹೇಳ್ತಾರೆ, ಇಲ್ಲ ಡಾಕ್ಟರ್ ನಾವ್ ಯಾರ ಹತ್ರ ಏನು ಹೇಳಿಲ್ಲ. ಅಷ್ಟೇ ಅಲ್ಲ, ಆಕ್ಚುಲಿ ನಾನ್ ನಿಮ್ ಹತ್ರ ಈಗ ಬಂದಿರೋದಕ್ಕೊಂದು ಇಂಪಾರ್ಟೆಂಟ್ ವಿಷಯ ಇದೆ. ತುಂಬಾನೇ ಟಿವಿ ಶೋಸ್ ಇಂದ ಮೇರಿನ ಇಂಟರ್ವ್ಯೂ ತೆಗಿಬೇಕು ಅಂತ ಕೇಳ್ತಾ ಇದಾರೆ, ಅದಕ್ಕೆ ನೀವೇನ್ ಹೇಳ್ತೀರಾ ಅಂತ ಕೇಳಿದಾಗ ಡಾಕ್ಟರ್ ಹೇಳ್ತಾರೆ, ಫ್ರೆಡಿ ಇದು ಹಾಸ್ಪಿಟಲ್, ಕ್ಯಾಮ್ರಾ ಎಲ್ಲ ಏನು ಅಲೌಡ್ ಇಲ್ಲ, ಬೇಕಂದ್ರೆ ಮೇರಿನ ಫೋನ್ ಅಲ್ಲೇ ಇಂಟರ್ವ್ಯೂ ಕೂಡ ಕೇಳಿ ಅಂತ ಹೇಳಿದಾಗ ಫ್ರೆಡಿಗೂ ಒಳ್ಳೆ ಐಡಿಯಾ ಅಂತ ಅನ್ಸುತ್ತೆ. ಈಗ ಇಂಟರ್ವ್ಯೂಗೋಸ್ಕರ ಎಲ್ಲ ರೆಡಿ ಮಾಡ್ಕೊಳ್ತಾರೆ. ಆಗ ಮೇರಿ ಕೇಳ್ತಾರೆ, ಇಂಟರ್ವ್ಯೂ ತೆಗಿಯಕ್ಕೆ ಇನ್ನು ಎಷ್ಟು ಟೈಮ್ ಇದೆ, ನನ್ಗೆ ಬಾಡಿ ಎಲ್ಲ ತುಂಬಾ ಪೇನ್ ಆಗ್ತಿದೆ ಅಂತ ಪಾಪ ತುಂಬಾನೇ ನೋವು ತಿಂತಾ ಇರ್ತಾಳೆ. ಆಗ ಫ್ರೆಡಿ ಕೇಳ್ತಾನೆ, ಸರಿ ನೀನ್ ಮಾರ್ಫಿನ್ ಏನಾದ್ರು ತಗೊಳ್ತೀಯ ಅಂತ ಹೇಳಿದಾಗ, ಬೇಡ ಫ್ರೆಡಿ ಅದನ್ನ ತಗೊಂಡ್ರೆ ನನ್ಗೆ ನಿದ್ದೆಯಾಗಿ ಬರ್ತಾ ಇರುತ್ತೆ ಅಂತ ಹೇಳಿದಾಗ, ಸರಿ ಮೇರಿ ನೀನ್ ಅಷ್ಟು ಪೇನ್ ಅಲ್ಲಿ ಇರ್ಬೇಕಾದ್ರೆ ನೀನ್ ಇಂಟರ್ವ್ಯೂ ಕೂಡ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಮೇರಿ ಹೇಳ್ತಾಳೆ, ಇಲ್ಲ ಫ್ರೆಡಿ ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ, ನಾನು ಹೆಂಗಾದ್ರು ಮಾಡಿ ಇಂಟರ್ವ್ಯೂನ ಕೊಡ್ಲೇಬೇಕು ಅಂತ ಹೇಳ್ತಾಳೆ. ಅದಕ್ ಮೇಲೆ ಫ್ರೆಡಿ ಕೂಡ ಏನು ಮಾತಾಡಕ್ಕಿಲ್ಲ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ಈಗ ಇಂಟರ್ವ್ಯೂನು ಸ್ಟಾರ್ಟ್ ಆಗುತ್ತೆ. ಅದು ಲೈವ್ ಅಲ್ಲಿ ಅಲ್ಲಿರೋರು ಮಾತಾಡ್ತಾ ಇರ್ತಾರೆ, ನಾವಿವತ್ತು ಒಂದು ಇನ್ಕ್ರೆಡಿಬಲ್ ವಿಮನ್ ಆಗಿರೋ ಮೇರಿ ಅನ್ನೋರನ್ನ ಇಂಟರ್ವ್ಯೂ ಮಾಡ್ತಾ ಇದೀವಿ. ಅವರು ಕ್ಯಾನ್ಸರ್ ವಿರುದ್ಧ ತುಂಬಾನೇ ಹಾರ್ಡ್ ಆಗಿ ಫೈಟ್ ಮಾಡ್ತಾ ಇದ್ದಾರೆ, ಈ ತರ ಒಂದು ಸ್ಟ್ರಾಂಗ್ ವಿಮನ್ ಇವತ್ತು ನಾವು ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಇಂಟರ್ವ್ಯೂ ಮಾಡ್ತಾರೆ. ಆ ಕಡೆ ಲೈವ್ ಅಲ್ಲಿ ಮೇರಿ ಕೂಡ ಮಾತಾಡ್ತಾ ಇರ್ತಾಳೆ, ಹೇಳ್ಕೊಳ್ಳೋ ಅಷ್ಟು ದೊಡ್ಡದಾಗಿ ಏನು ಅಲ್ಲ, ನಾನೊಂದು ನಾರ್ಮಲ್ ಕ್ಯಾನ್ಸರ್ ಪೇಷಂಟ್ ಅಂತ ಸ್ಟಾರ್ಟ್ ಮಾಡ್ತಾಳೆ. ಇದನ್ನ ತುಂಬಾ ಜನ ನೋಡ್ತಾ ಇರ್ತಾರೆ, ಅಲ್ಲಿ ಹಾಸ್ಪಿಟಲ್ ಇರೋ ಡಾಕ್ಟರ್ಸ್ ನೋಡ್ತಾ ಇರ್ತಾರೆ, ಎಲ್ಲ ಕಡೆನೂ ಇಂಟರ್ವ್ಯೂನ ನೋಡ್ತಾ ಇರ್ತಾರೆ. ಮೇರಿ ನೀವ್ ಹಾಕೋ ಟ್ವೀಟ್ ಅಲ್ಲಿ ತುಂಬಾನೇ ಹ್ಯೂಮರು, ಕೋಪ, ಸಂತೋಷ ಎಲ್ಲಾನು ಇರುತ್ತೆ, ಇವತ್ತು ನೀವ್ ಯಾವ ಮೂಡಲ್ಲಿ ಇದ್ದೀರಾ ಅಂತ ಕೇಳಿದಾಗ ಮೇರಿ ಹೇಳ್ತಾಳೆ, ಇವತ್ತಿನ ತರನೇ ಇವತ್ತು ನಾನು ಫನಿ ಮೂಡಲ್ಲೇ ಇದ್ದೀನಿ, ಏನಾದ್ರೂ ನನ್ ಟೈಮ್ ಮುಗಿತಾ ಬಂದಿದೆ ಅದಕ್ಕೋಸ್ಕರ ಅದನ್ನ ಯೋಚನೆ ಮಾಡ್ಕೊಂಡು ನಾನು ಫೀಲ್ ಮಾಡೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಇಂಟರ್ವ್ಯೂ ಮಾಡೋರು ಕೇಳ್ತಾರೆ, ಏನು ಟೈಮ್ ಮುಗಿತಾ ಬಂದಿದೆ ಅಂದ್ರೆ ಏನ್ ಅರ್ಥ ಅಂದಾಗ ಮೇರಿ ಹೇಳ್ತಾಳೆ, ನಾನ್ ಸಾವ್ ಬಗ್ಗೆನೆ ಮಾತಾಡ್ತಾ ಇದ್ದೀನಿ, ನಾನ್ ತುಂಬಾನೇ ವೀಕ್ ಆಗ್ತಾ ಬರ್ತಾ ಇದ್ದೀನಿ, ಹೇಳ್ಬೇಕಂದ್ರೆ ಡಾಕ್ಟರ್ಸ್ಗೆ ಅವ್ರ ಥೆರಪಿನ ಕೂಡ ಮಾಡಕ್ ಆಗ್ತಾ ಇಲ್ಲ, ಅದಕ್ಕೆ ನನ್ ಬಾಡಿ ಸಪೋರ್ಟ್ ಆಗ್ತಾ ಇಲ್ಲ, ತುಂಬಾನೇ ವೀಕ್ ಆಗಿದ್ದೀನಿ ಅಂತ. ನಾನ್ ಯಾವಾಗ ಬೇಕಾಗಿದ್ರು ಸಾಯ್ಬೋದು. ಒಂದು ವಿಷಯ ಎಲ್ಲರೂ ಅರ್ಥ ಮಾಡ್ಕೋಬೇಕು, ನಾವು ಹುಟ್ಟೋದು ಬಾಳೋದೆಲ್ಲಾನು ನೇಚರ್ ಅಂದ್ರೆ ನಾವ್ ಸಾಯೋದು ಕೂಡ ಒಂದು ನೇಚರ್, ಅದನ್ನ ಕೂಡ ನಾವು ಸಂತೋಷದಿಂದಾನೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಆದ್ರೆ ಆ ಟೈಮ್ ನನ್ಗೆ ಸ್ವಲ್ಪ ಬೇಗ ಬಂದಿದೆ, ಅದನ್ನ ನಾವ್ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಅಂತ ಹೇಳ್ತಾಳೆ. ಆಮೇಲೆ ಮೇರಿ ನಿಮ್ಗೆ ಒಂದು ಮಗ ಇದ್ದಾನೆ ಅಂತ ಗೊತ್ತಾಯ್ತು, ನೀವ್ ಒಂದೊಂದ್ ನಿಮಿಷನೂ ಅವನ್ನ ಮಿಸ್ ಮಾಡ್ಕೊಳ್ತಾ ಇದೀರಾ ಅಂತ ಕೇಳಿದಾಗ ಮೇರಿ ಹೇಳ್ತಾಳೆ, ಒಂದೊಂದ್ ನಿಮಿಷನೂ ಅಲ್ಲ, ಒಂದೊಂದ್ ಸೆಕೆಂಡು ನಾನು ಅವನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತೀನಿ, ನಾನು ಅವನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ, ಹೇಳ್ಬೇಕಂದ್ರೆ ಅವನ್ಗೋಸ್ಕರ ನಾನು ತುಂಬಾನೇ ವಿಡಿಯೋಸ್ ನೋಟ್ಸ್ ಎಲ್ಲ ಕೂಡ ಬರ್ದಿಟ್ಟಿದೀನಿ. ನಾನ್ ಸತ್ ಮೇಲೆ ಅಮ್ಮ ಅವನನ್ನ ಎಷ್ಟು ಇಷ್ಟ ಪಡ್ತಾ ಇದ್ರು ಅಂತ ಅವ್ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಈಗ ನಾನ್ ತೋರ್ಸೋ ಪ್ರೀತಿ ವಿಶ್ವಾಸ ಅವ್ನ್ಗೆ ಅರ್ಥ ಮಾಡ್ಕೊಳ್ಳೋ ವಯಸ್ಸಲ್ಲ. ಈಗ ನಾನ್ ಮಾಡಿರೋ ಈ ಸಣ್ಣ ಸಣ್ಣ ಕೆಲಸಗಳಿಂದ ಅವ್ನ್ ಬೆಳೀತಾ ಅವ್ರಮ್ಮ ಅವ್ರನ್ನ ಎಷ್ಟು ಇಷ್ಟ ಪಡ್ತಾ ಇದ್ರು ಅಂತ ಅದನ್ನೆಲ್ಲ ನೋಡಿ ಅವ್ನ್ ತಿಳ್ಕೋಬೇಕು ಅಂತ ಹೇಳ್ತಾ ಇರ್ತಾಳೆ. ಇವಳು ಈ ತರ ಹೇಳ್ತಾನೆ ಇದನ್ನ ನೋಡ್ತಾ ಇರೋರು ಎಲ್ಲರಿಗೂ ತುಂಬಾನೇ ಬೇಜಾರಾಗುತ್ತೆ, ಎಲ್ಲರೂ ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಈಗ ಇಂಟರ್ವ್ಯೂ ಮಾಡೋರು ಕೇಳ್ತಾರೆ, ಸರಿ ಮೇರಿ ನಿಮ್ಗೇನ್ ವಯಸ್ಸು ಅಂತ ಕೇಳಿದಾಗ ಮೇರಿ ಹೇಳ್ತಾಳೆ, ನನಗೀಗ 42 ವಯಸ್ಸು ಆಗ್ತಿದೆ, ಇನ್ನೊಂದ್ 2 ದಿನ ಹೋದ್ರೆ 43 ಸ್ಟಾರ್ಟ್ ಆಗುತ್ತೆ, ಆದ್ರೆ ಯಾರು ಗೊತ್ತು ಅಷ್ಟ್ರಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, 2 ದಿನದಲ್ಲೇ ನಾನ್ ಸತ್ತು ಕೂಡ ಹೋಗ್ಬೋದು ಅಂತ ಮೇರಿ ತುಂಬಾನೇ ಮನ್ಸಲ್ಲಿ ಬೇಜಾರ್ ಇಟ್ಕೊಂಡ್ರೆ ಕೂಡ
ಕೂಡ ತುಂಬಾನೇ ಬೋಲ್ಡ್ ಆಗಿ ಮಾತಾಡ್ತಾ ಇರ್ತಾಳೆ. ಮೇರಿ ಈ ತರ ಇಂಟರ್ವ್ಯೂ ಕೊಟ್ಟು ಮುಗಿಸಿದ್ಮೇಲೆ ಅದನ್ನ ತುಂಬಾ ಜನ ನೋಡಿರ್ತಾರಲ್ಲ. ಈಗ ಮೇರಿಗೆ ತುಂಬಾನೇ ಗಿಫ್ಟ್ ಮೇಲೆ ಗಿಫ್ಟ್ ಬರ್ತಾ ಇರುತ್ತೆ, ಅದೆಲ್ಲ ಕೂಡ ಹಾಸ್ಪಿಟಲ್ಗೆ ಬರ್ತಾ ಇರುತ್ತೆ. ಅದ್ರಲ್ಲಿ ಯಾರೋ ಅವಳಿಗೆ ಕಲರ್ಫುಲ್ ಆಗಿರೋ ಒಂದು ಫ್ಲವರ್ ಹೇರ್ ಬಣ್ಣ ಕೊಡ್ತಾಳೆ. ಅವಳು ಅದನ್ನ ಹಾಕೊಂಡು ಫ್ರೆಡಿಗೆ ಕೇಳ್ತಾಳೆ, ಹೆಂಗಿದೀನಿ ಫ್ರೆಡಿ ಅಂತ ಕೇಳಿದಾಗ ಫ್ರೆಡಿ ಕೂಡ ತುಂಬಾನೇ ಸಂತೋಷದಿಂದ ನೀ ತುಂಬಾ ಚೆನ್ನಾಗಿದ್ಯಾ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಅವಳಿಗೆ ಒಂದು ಮಿರರ್, ಸಣ್ಣ ಸಣ್ಣ ಟಾಯ್ಸ್ ಎಲ್ಲ ಕೂಡ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲ, ತುಂಬಾನೇ ಸ್ವೀಟ್ಸ್, ಕೇಕ್ ಎಲ್ಲ ಕೂಡ ಅವಳಿಗೆ ಗಿಫ್ಟ್ ಆಗಿ ತಂದ್ಕೊಡ್ತಾ ಇರ್ತಾರೆ. ಅಲ್ಲಿರೋ ನರ್ಸೆ ತಂದ್ಕೊಡೋದು. ಆದ್ರೆ ಇವರು ಟಾಮಿಗೋಸ್ಕರ ಒಂದೇ ಒಂದು ಸ್ಟ್ರಾಬೆರಿ ಕೇಕ್ ನ ಮಾತ್ರ ಇಟ್ಕೊಂಡು ಮಿಕ್ಕಿದನ್ನೆಲ್ಲ ನೀವೇ ತಗೊಳ್ಳಿ ಅಂತ ಹೇಳಿ ನರ್ಸ್ ಅವ್ರಿಗೆಲ್ಲ ಕೊಡ್ತಾರೆ. ಅವರು ಆ ಸ್ನಾಕ್ಸ್ ಎಲ್ಲರಿಗೂ ಶೇರ್ ಮಾಡ್ಕೊಂಡು ತುಂಬಾನೇ ಸಂತೋಷ ಪಡ್ತಾರೆ. ಹಂಗೆ ಈಗ ಟಾಮಿ ಜೊತೆನೂ ಅವಳು ಟೈಮ್ ಸ್ಪೆಂಡ್ ಮಾಡ್ತಾಳೆ, ತುಂಬಾನೇ ಸಂತೋಷವಾಗಿ. ಇನ್ನೊಂದ್ ಕಡೆ ಡೈರಿನ ಕೂಡ ಬರೀತಾ ಇರ್ತಾಳೆ. ಇದ್ರೆಲ್ಲದ್ರ ಜೊತೆಗೆ ಅವಳು ನೋವು ಕೂಡ ಜಾಸ್ತಿ ಆಗ್ತಾ ಇದೆ ದಿನ ದಿನಕ್ಕೂ. ಈ ತರ ನೋವು ಅನ್ಭವಿಸೋ ಕ್ಯಾನ್ಸರ್ ಪೇಷಂಟ್ಸ್ ಗೆಲ್ಲ ಸೆಡೇಷನ್ ನ ಕೊಟ್ಟು ಮಲಗಿಸ್ಬಿಡ್ತಾರೆ. ಹಂಗಂದ್ರೆ ಏನಂದ್ರೆ ಇವ್ರಿಗೆ ನೋವು ತಾಳಕ್ ಆಗೋದಿಲ್ವಲ್ಲ, ಹೆಂಗಿದ್ರು ಸಾಯೋ ಸ್ಟೇಜು. ಆ ನೋವ್ನ ಇವರು ಸ್ವಲ್ಪ ಅನುಭವಿಸಿ ಸಾಯೋದಕ್ಕಿಂತ ಈ ತರ ಸೆಡೇಷನ್ ನ ಕೊಟ್ರೆ ಅವ್ರ ಹಂಗೆ ಜ್ಞಾನ ತಪ್ಪಿ ಮಲಗಿರೋರ್ ತರ ಮಲಗಿರ್ತಾರೆ. ಒಂದು 7 days 10 days ಆದ್ಮೇಲೆ ತಾನಾಗಿ ಅವರೇ ಸತ್ತೋಗ್ತಾರೆ. ಆದ್ರೆ ಡಾಕ್ಟರ್ಸ್ ಈ ಸೆಡೇಷನ್ ನ ಕ್ಯಾನ್ಸರ್ ಪೇಷಂಟ್ ಗೆ ಕೊಡ್ಬೇಕಂದ್ರೆ ಅದಕ್ಕೆ ಅವ್ರ ಒಪ್ಪಿಗೆ ಬೇಕು. ಅಷ್ಟೇ ಅಲ್ಲ, ಅದನ್ನ ಯಾವಾಗ ಕೊಡ್ಬೇಕು ಅಂತ ಹೇಳಿ ಪೇಷಂಟ್ ಡಿಸೈಡ್ ಮಾಡ್ಕೋಬೇಕು. ಈಗ ಡಾಕ್ಟರ್ ಬಂದು ಮೇರಿನ ಕೇಳ್ತಾ ಇರ್ತಾರೆ, ಯಾವಾಗ ತಗೊಳ್ತೀರಾ ಮೇರಿ ಅಂತ ಕೇಳಿದಾಗ ಮೇರಿ ಹೇಳ್ತಾಳೆ, ನಾನು ನನ್ನ ಮಗನ್ಗೋಸ್ಕರ ಒಂದು ಡೈರಿನ ಬರೀತಾ ಇದೀನಿ, ಇನ್ನೊಂದು 10 ಪೇಜ್ ಇದೆ ಅಮ್ಮಮ್ಮ, ಅಂದ್ರೆ 1 ವೀಕ್ ಆಗ್ಬೋದು, 1 ವೀಕ್ ಆದ್ಮೇಲೆ ಸೆಡೇಷನ್ ನ ಕೊಡಿ ಅಂತ ಹೇಳ್ತಾಳೆ. ಜೊತೆಗೆ ಡಾಕ್ಟರ್ ನ ಕೂಡ ಕೇಳ್ತಾಳೆ, ಅದ್ ಹೆಂಗಿರುತ್ತೆ ಡಾಕ್ಟರ್ ಅಂತ ಹೇಳಿದಾಗ ಡಾಕ್ಟರ್ ನಿಮ್ಗೆ ಏನೇ ಒಂದು ನೋವು ಫೀಲ್ ಆಗೋದಿಲ್ಲ, ನಾರ್ಮಲ್ ಆಗಿ ನೀವು ಮಲಗಿರ್ತೀರಲ್ಲ ಅದೇ ತರ ಇರ್ತೀರಾ, 1 ವಾರ 10 ದಿನವರೆಗೂ ಬದುಕಿರ್ತೀರಾ ಅಷ್ಟೇ, ಹಂಗೆ ನಿದ್ದೆನಲ್ಲೇ ನೀವು ತೀರ್ಕೊಳ್ತೀರಾ ಅಂತ ಹೇಳ್ತಾರೆ. ಅದಾದ್ಮೇಲೆ ಮೇರಿ ಕೂಡ ಮತ್ತೆ ಟ್ವಿಟರ್ ನಲ್ಲಿ ಟ್ವೀಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವ್ಳ ಮನ್ಸಲ್ಲಿ ಏನೆಲ್ಲ ಅನ್ಸುತ್ತೋ ಅದನ್ನೆಲ್ಲ ಟ್ವೀಟ್ ಮಾಡ್ತಾ ಇರ್ತಾಳೆ. ಹಂಗೆ ಈಗ ಅವ್ಳ ಬರ್ಡೇನು ಬರುತ್ತೆ. ಅವ್ರ ಫ್ರೆಂಡ್ಸ್ ಎಲ್ಲ ಅಲ್ಲೇ ಬಂದು ಸೆಲೆಬ್ರೇಟ್ ಮಾಡ್ತಾರೆ. ರೂಮ್ ನೆಲ್ಲ ಫುಲ್ ಡೆಕೋರೇಟ್ ಎಲ್ಲ ಮಾಡಿ ತುಂಬಾನೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಅವತ್ತಿನ ದಿನ ನೈಟ್ ಮೇರಿ ಫ್ರೆಡಿನ ಕೇಳ್ತಾ ಇರ್ತಾಳೆ, ಫ್ರೈಡೆ ಓಕೆನಾ ಅಂತ. ಇದನ್ನ ಕೇಳಿಸ್ಕೊಂಡು ಫ್ರೆಡಿಗೆ ಏನು ಅರ್ಥ ಆಗಲ್ಲ. ಏನು ಫ್ರೈಡೆ ಓಕೆನಾ ಅಂತ ಕೇಳಿದಾಗ ಮೇರಿ ಹೇಳ್ತಾಳೆ, ಸೆಡೇಷನ್ ನ ಕೊಡೋದಕ್ಕೆ ಡಾಕ್ಟರ್ ಒಂದು ಡೇಟ್ ನ ಫಿಕ್ಸ್ ಮಾಡ್ಕೊ ಅಂತ ಹೇಳಿದ್ರು, ಸೊ ನಾನ್ ಫ್ರೈಡೆ ಹೇಳಿದೀನಿ ಅಂತ ಹೇಳಿದಾಗ ಫ್ರೆಡಿಗೆ ಏನ್ ಮಾತಾಡೋದಂತಾನೆ ಗೊತ್ತಿಲ್ಲ, ಪಾಪ ಶಾಕ್ ಅಲ್ಲಿ ಹಂಗೆ ಕೂತಿರ್ತಾನೆ. ಆಗ ಮೇರಿ ಕೇಳ್ತಾಳೆ, ನಾನ್ ಬದುಕಕ್ಕಿನ್ ಸ್ವಲ್ಪ ದಿನನೇ ಟೈಮ್ ಇರೋದು, ನನ್ಗೆ ಟಾಮಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಇದೆ, ನಾನು ಅವನ್ನ ತಪ್ಕೊಂಡ್ ಮಲ್ಕೋಬೇಕು ಅಂತ ಅನಿಸ್ತಾ ಇದೆ, ಟಾಮಿನ ಕರ್ಕೊಂಡ್ ಬರ್ತೀರಾ ಹಾಸ್ಪಿಟಲ್ಗೆ ಅಂತ ಹೇಳಿದಾಗ ಫ್ರೆಡಿಗೂ ಮಾತುಗಳಿಲ್ಲ. ಸರಿ ಆಯ್ತು ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಪಾಪ ತುಂಬಾನೇ ಬೇಜಾರಿಂದ ಫೀಲ್ ಮಾಡ್ಕೊಂಡು ಅಲ್ಲಿಂದ ನಡ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಮೇರಿ ಇನ್ನೇನ್ ಸಾಯ್ತಾ ಇದ್ದಾಳೆ, ಸಾಯೋ ಡೇಟ್ ನ ಕೂಡ ಫಿಕ್ಸ್ ಮಾಡ್ಕೊಂಡ್ಬಿಟ್ಲಲ್ಲ, ಇದನ್ನ ನೆನ್ಸ್ಕೊಂಡು ಪಾಪ ತುಂಬಾನೇ ಫೀಲ್ ಆಗ್ತಾ ಇರ್ತಾನೆ. ಮೇರಿ ಮನ್ಸಿಟ್ರೆ ಸಾಯ್ದೇನೆ ಇರ್ಬೋದು, ಆದ್ರೆ ಅವಳು ಬದುಕಿರೋ ತನಕ ಮಾರ್ಫಿನ್ ನ ತಗೊಂಡ ನೋವಲ್ ಬದುಕಕ್ ಆಗಲ್ಲ, ಅದ್ರ ಬದಲು ಸೆಡೇಷನ್ ನ ತಗೊಂಡು ನಿಮ್ದ್ಯಾಕ್ ಸಾಯ್ಬೋದಲ್ಲ ಅಂತ ಹೇಳ್ಬಿಟ್ಟು ಮೇರಿ ಈ ಡಿಸಿಷನ್ ನ ತಗೊಂಡಿರ್ತಾಳೆ. ಈಗ ಮೇರಿ ಹಂಗೆ ಅವಳ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾಳೆ. ಅವಳ ಹತ್ರ ಇರೋ ಥಿಂಗ್ಸ್ ನ ಬಟ್ಟೆಗಳನ್ನೆಲ್ಲ ಯಾರ್ಯಾರು ಕೊಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲದನ್ನು ಹೇಳ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಡಾಕ್ಟರ್ಸ್ ಮಾತಾಡೋದನ್ನ ತೋರಿಸ್ತಾರೆ. ಅವ್ರು ಆಕ್ಚುಲಿ ಫ್ರೆಡಿ ಹತ್ರನೇ ಮಾತಾಡ್ತಾ ಇರೋದು, ಈ ತರ ಸೆಡೇಷನ್ ಕೊಟ್ಟು ಒಬ್ಬರನ್ನ ಸಾಯಿಸೋದು ಅಂತಂದ್ರೆ ತುಂಬಾನೇ ಒಂದು ನೋವು ಕೊಡೋ ವಿಷಯ. ನೀವು ನಿಮ್ ವೈಫ್ ನ ಎಷ್ಟು ಇಷ್ಟ ಪಡ್ತೀರಾ ಅಂತ ಗೊತ್ತು, ಅದಕ್ಕೆ ಆ ಸೆಡೇಷನ್ ನ ಇಲ್ಲಿ ಕೊಡೋದ್ ಬೇಡ, ನೀವು ನಿಮ್ ವೈಫ್ ನ ಮನೆಗ್ ಕರ್ಕೊಂಡು ಹೋಗಿ ಆ ಸೆಡೇಷನ್ ನ ಕೊಟ್ಮೇಲೆ ಅವ್ರ ಸಾಯಕ್ಕೆ ತುಂಬಾ ಟೈಮ್ ತಗೊಳುತ್ತೆ, ಅಲ್ಲಿವರೆಗೂ ಅವ್ರನ್ನ ಕರೆಕ್ಟ್ ಆಗಿ ಮಾನಿಟರ್ ಮಾಡಿ ಟೈಮ್ ಬಂದಾಗ ಅವ್ರ ಏನೇ ಒಂದು ನೋವ್ನ ಅನುಭವಿಸದೆ ಅವ್ರ ಹಂಗೆ ತೀರ್ಕೊಳ್ತಾರೆ ಅಂತ ಹೇಳ್ತಾರೆ. ಫ್ರೆಡಿಗೆ ಒಂದ್ ವಿಷಯ ಅರ್ಥ ಆಗಲ್ಲ, ಯಾಕೆ ಡಾಕ್ಟರ್ಸ್ ಹಿಂಗ್ ಮಾತಾಡ್ತಾ ಇದಾರೆ ಅಂತ. ಯಾಕಂದ್ರೆ ಈ ಹಾಸ್ಪಿಟಲ್ ಅಲ್ಲೇ ಮೇರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದು. ಮೇರಿ ಈಗ ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡಿರೋದ್ರಿಂದ, ಇಂಟರ್ವ್ಯೂ ಕೊಟ್ಟಿರೋದ್ರಿಂದ ತುಂಬಾನೇ ಫೇಮಸ್ ಆಗಿರ್ತಾಳೆ. ಈ ತರ ಹಾಸ್ಪಿಟಲ್ ಅಲ್ಲಿ ಸೆಡೇಷನ್ ನ ಕೊಟ್ಟವಳನ್ನ ಸಾಯಿಸಿದ್ರು ಅಂತ ಗೊತ್ತಾದ್ರೆ ಮತ್ತೆ ಹಾಸ್ಪಿಟಲ್ ಗೆ ಕೆಟ್ಟ ಹೆಸರು ಅಂತ ಹೇಳ್ಬಿಟ್ಟು ಡಾಕ್ಟರ್ಸ್ ಹಿಂಗ್ ಹೇಳ್ತಿದ್ದಾರೆ ಅಂತ ಫ್ರೆಡಿ ಅರ್ಥ ಮಾಡ್ಕೊಳ್ತಾನೆ. ಹೇಳ್ಬೇಕಂದ್ರೆ ಫ್ರೆಡಿಗೆ ಈ ತರ ಒಂದು ಟರ್ಮಿನಲ್ ಸೆಡೇಷನ್ ನ ಕೊಟ್ಟು ಅವ್ರ ವೈಫ್ ನ ಸಾಯಿಸೋದು ಇಷ್ಟಾನೇ ಇಲ್ಲ. ಯಾಕಂದ್ರೆ ಈಗ ಅವ್ರಿಗೂ ಅರ್ಥ ಆಗ್ತಿದೆ ಅವ್ರ ವೈಫ್ ತುಂಬಾನೇ ನೋವಲ್ಲಿ ಇದ್ದಾಳೆ ಅಂತ. ಬೇರೆ ದಾರಿ ಇಲ್ದೆ ಸರಿ ಅವ್ರ ವೈಫ್ ನ ಮನೆ ಕರ್ಕೊಂಡು ಹೋಗಕ್ಕೆ ಒಪ್ಕೊಳ್ತಾನೆ. ಅಷ್ಟೇ ಅಲ್ಲ, ಅವ್ರ ವೈಫ್ ನ ಕರ್ಕೊಂಡು ಹೋಗೋದಕ್ಕೆ ಮುಂಚೆ ಅವ್ರ ಫ್ರೆಂಡ್ ಒಬ್ರು ಇರ್ತಾರೆ, ಅವ್ರ ಹತ್ರ ಹೋಗಿ ಇದ್ರ ಬಗ್ಗೆ ಎಲ್ಲ ಹೇಳ್ತಾನೆ. ಆಗ ಅವ್ರ ಫ್ರೆಂಡ್ ಕೂಡ ಸಜೆಷನ್ ಕೊಡ್ತಾನೆ, ನೀನ್ ಮನೆಗ್ ಕರ್ಕೊಂಡ್ ಬಂದು ಅವಳಿಗೆ ಟರ್ಮಿನಲ್ ಸೆಡೇಷನ್ ಕೊಡೋದು ತುಂಬಾ ಈಸಿ ಆದ ಕಾರ್ಯ ಅಲ್ಲ. ಅವಳಿಗೆ ಸೆಡೇಷನ್ ಕೊಟ್ಮೇಲೆ ಅವಳನ್ನ ಕ್ಷಣ ನೀನು ಮಾನಿಟರ್ ಮಾಡ್ತಾ ಇರ್ಬೇಕು, ಅವಳು ತುಂಬಾನೇ ನೋವಲ್ಲಿ ಇರ್ತಾಳೆ, ಅವಳ ತರ ಕ್ಷಣ ತುಂಬಾನೇ ನೋವು ಅನುಭವಿಸ್ಬೇಕು ಅಂತ ಹೇಳಿದಾಗ ಫ್ರೆಡಿ ಕೂಡ ಹೇಳ್ತಾನೆ, ಅದೇ ನನ್ಗೂ ಇಷ್ಟ ಆಗ್ತಾ ಇಲ್ಲ, ಈಗಾಗ್ಲೇ ಅವಳು ತುಂಬಾನೇ ನೋವು ಅನುಭವಿಸ್ಬಿಟ್ಟಿದ್ದಾಳೆ, ತುಂಬಾನೇ ಈಸಿಯಾಗಿ ಅವಳು ಸಾಯಕ್ಕೆ ಏನಾದ್ರು ದಾರಿ ಇದೆಯಾ ಅಂತ ಕೇಳಿದಾಗ ಅವ್ರ ಫ್ರೆಂಡು ಹೇಳ್ತಾರೆ, ಮೇರಿನ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡ್ ಬರ್ಬೇಕಾದ್ರೆ ಐವಿ ಲೈನ್ ಅಂತ ಒಂದು ಕನೆಕ್ಟ್ ಮಾಡಿರ್ತಾರೆ ಅವ್ರ ಬಾಡಿಗೆ, ಅದನ್ನ ತೆಗಿದೆ ಕರ್ಕೊಂಡ್ ಬನ್ನಿ, ಹಂಗೆ ಮೆಡಿಕಲ್ ಶಾಪ್ ಹೋಗ್ಬಿಟ್ಟು ಪೊಟ್ಯಾಷಿಯಂ ಕ್ಲೋರೈಡ್ ತಗೊಂಡ್ ಬನ್ನಿ, ಅದನ್ನ ನಾವು ಐವಿ ಲೈನ್ ಒಳಗಡೆ ಕಳ್ಸಿದ್ರೆ ಅದವಳ ಮೈಗೆ ಹೋಗುತ್ತೆ, ಯಾವ್ದೇ ಒಂದು ನೋವು ಅನುಭವಿಸದೆ ಮೇರಿ ನೆಮ್ಮದಿಯಾಗಿ ಸಾಯ್ತಾಳೆ ಅಂತ ಫ್ರೆಡಿ ಅವ್ರ ಫ್ರೆಂಡು ಹೇಳ್ತಾನೆ. ಆಗ ಫ್ರೆಡಿ ಕೇಳ್ತಾನೆ, ಪೋಸ್ಟ್ ಮಾರ್ಟಮ್ ಮಾಡಿದಾಗ ಗೊತ್ತಾಗಲ್ವಾ ಅಂತ. ಆಗ ಅವ್ರ ಫ್ರೆಂಡ್ ಹೇಳ್ತಾನೆ, ಅವಳಿಗೆ ಬಂದಿರೋದ್ ಕ್ಯಾನ್ಸರ್ ಕಣೋ, ಪೋಸ್ಟ್ ಮಾರ್ಟಮ್ ಎಲ್ಲ ಏನು ಮಾಡಲ್ಲ ಅಂತ. ಇದನ್ನ ಕೇಳಿಸ್ಕೊಂಡ್ಮೇಲೆ ಫ್ರೆಡಿಗೂ ಇದೇ ಸರಿಯಾದ ದಾರಿ ಅನ್ಸುತ್ತೆ. ಬೇರೆ ವಿಧಿ ಇಲ್ದೆ ಅವನು ಹೋಗ್ಬಿಟ್ಟು ಮೇರಿ ಹತ್ರ ಎಲ್ಲಾ ವಿಷಯನೂ ಹೇಳ್ತಾನೆ, ಈ ತರ ಎಲ್ಲ ಹೇಳಿದ್ರು ಅಂತ. ಅದಕ್ ಮೇರಿ ಕೂಡ ಸರಿ ಆಯ್ತು, ನನಗೂ ಈ ತರ ತುಂಬಾನೇ ನೋವು ಅನ್ಭವಿಸ್ಕೊಂಡ್ ಸಾಯೋದು ಇಷ್ಟ ಇಲ್ಲ, ಹೆಂಗಿದ್ರು ಇಂಜೆಕ್ಷನ್ ಹಾಕಿತಾನೆ ಸಾಯಿಸ್ತಾರೆ, ಆ ಇಂಜೆಕ್ಷನ್ ನ ಫ್ರೆಡಿನೇ ನನಗ್ ಕೊಡ್ಲಿ ಬಿಡು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅದ್ರೊಳಗೆ ಈಗ ಫ್ರೆಡಿಗೆ ಹೇಳ್ತಾಳೆ, ಫ್ರೆಡಿ ಇನ್ ಕೇಸ್ ಈಗ ನಾವ್ ಮನೆಗೆ ಹೋದ್ಮೇಲೆ ನೆಕ್ಸ್ಟ್ ಡೇನೆ ನಾನ್ ಸತ್ತೋಗ್ಬಿಟ್ರೆ ನಿಮ್ ಮೇಲೆ ಡೌಟ್ ಬರಲ್ವಾ, ಆಮೇಲೆ ಪೊಲೀಸ್ ಅವ್ರು ನಿನ್ನ ಕರ್ಕೊಂಡ್ ಹೋಗ್ಬಿಟ್ರೆ ಟಾಮಿ ಗತಿ ಏನು, ಅವ್ರೇನು ಅಷ್ಟು ಮುಟ್ಟಾಳ್ರಲ್ಲ, ಕರೆಕ್ಟ್ ಆಗಿ ಕಂಡಿಡ್ದ್ ಬಿಡ್ತಾರೆ, ಬೇರೆ ಏನಾದ್ರು
ದಾರಿ ಇದ್ರೆ ನೋಡು ಅಂತ ಮೇರಿ ಹೇಳ್ತಾ ಇರ್ತಾಳೆ. ಇದ್ರ ಬಗ್ಗೆ ಫ್ರೆಡಿನು ಯೋಚನೆ ಮಾಡ್ತಾ ಇರ್ತಾನೆ. ಇವ್ರ ಈ ತರ ಕಷ್ಟ ನೋವು ಪಡ್ತಾ ಇರೋದನ್ನ ಹಾಸ್ಪಿಟಲ್ ಇರೋ ಡಾಕ್ಟರ್ಸ್ ಗೆ ನೋಡಕ್ ಆಗದೆ, ಸರಿ ಆಯ್ತು ಆ ಪ್ರೊಸೀಜರ್ ನ ಹಾಸ್ಪಿಟಲ್ ಅಲ್ಲೇ ಮಾಡೋಣ, ಅದಕ್ಕೊಂದ್ ಸೈನ್ ನ ಮಾಡಿ ಅಂತ ಹೇಳ್ಬಿಟ್ಟು ಒಂದ್ ನರ್ಸ್ ಕೈಲಿ ಒಂದ್ ಫಾರ್ಮ್ ನ ಕೊಟ್ ಕಳ್ಸಿರ್ತಾರೆ. ಜೊತೆಗೆ ಆ ನರ್ಸು ಹೇಳ್ತಾರೆ, ಈ ತರ ಒಂದು ವಿಷಯ ನಮ್ಮ ಹಾಸ್ಪಿಟಲ್ ಅಲ್ಲಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನೀವ್ ಯಾವ್ದೇ ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಪೋಸ್ಟ್ ಮಾಡಬೇಡಿ, ಶೇರ್ ಮಾಡಬೇಡಿ. ಹೇಳ್ಬೇಕಂದ್ರೆ ಈ ಸೆಡೇಷನ್ ಅನ್ನೋದು ಒಂದು ಲಾಂಗ್ ಪ್ರೊಸೀಜರ್. ಪೇಷಂಟ್ ನಮ್ಮ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ, ಅಂಡರ್ ಟ್ರೀಟ್ಮೆಂಟ್ ಇದಾರೆ ಅಂತಾನೆ ಗೊತ್ತಾಗುತ್ತೆ. ಅದೇ ತರ ಅವ್ರ ನಿದ್ದೆನಲ್ಲೇ ಸ್ಮೂತ್ ಆಗಿ ಸಾಯ್ತಾರೆ. ಸೊ ಅದರಿಂದ ಹೊರಗಿನವ್ರಿಗೂ ಡೌಟ್ ಬರೋದಿಲ್ಲ, ನಾವ್ ಈ ಪ್ರೊಸೀಜರ್ ನ ಮಾಡಬಹುದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಅದರಿಂದ ನಮ್ಮ ಹಾಸ್ಪಿಟಲ್ ಗೆ ಕೆಟ್ಟ ಹೆಸರು ಬರ್ದೇ ಇರುತ್ತೆ, ಈ ವಿಷಯ ಹೊರಗಡೆ ಯಾರಿಗೂ ಹೋಗದೆ ಇರುವಾಗ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಫ್ರೆಡಿ ಆ ಫಾರ್ಮ್ ನ ತಗೊಂಡ್ ಬಂದು ಮೇರಿ ಕೈಲಿ ಕೊಟ್ಟಾಗ ಮೇರಿ ಕೂಡ ತುಂಬಾನೇ ಮನ್ಸ್ಫೂರ್ತಿಯಾಗಿ ಸೈನ್ ಮಾಡ್ಕೊಡ್ತಾಳೆ. ಎಲ್ಲ ಮುಗಿತಾ ಬಂದಿದೆ, ಇನ್ ಫ್ರೈಡೆ ವರ್ಗುನೇ ಇವಳಿಗೆ ಟೈಮು. ಆಮೇಲೆ ಅವಳಿಗೆ ಸೆಡೇಷನ್ ಕೊಟ್ಟು ಮಲಗಿಸ್ಬಿಡ್ತಾರೆ, ಆಲ್ಮೋಸ್ಟ್ ಕೋಮಾದಲ್ಲಿ ಇರೋ ತರಾನೆ. ಆಮೇಲೆ ಸ್ವಲ್ಪನೇ ಆ ನಿದ್ದೆನಲ್ಲೇ ಅವಳು ತೀರ್ಕೊಳ್ತಾಳೆ. ಈ ವಿಷಯ ಹೊರಗಿನವ್ರಿಗೆ ಯಾರಿಗೂ ಗೊತ್ತಿರೋದಿಲ್ಲ, ಬರೀ ಅವ್ರ ಫ್ರೆಂಡ್ಸ್ ಗೆ, ಕ್ಲೋಸ್ ಆಗಿರೋ ರಿಲೇಟಿವ್ಸ್ ಮಾತ್ರ ಗೊತ್ತಿರುತ್ತೆ. ಎಲ್ಲರೂ ಲಾಸ್ಟ್ ಅಲ್ಲಿ ಮೇರಿನ ಮಾತಾಡ್ಸ್ಬೇಕು ಅಂತ ಬರ್ತಾರೆ. ಅದರಲ್ಲಿ ಒಂದು ಲೇಡಿಗೆ ಮೇರಿ ಅಂದ್ರೆ ತುಂಬಾನೇ ಇಷ್ಟ ಅಂತ ಕಾಣಿಸುತ್ತೆ. ಅವ್ರು ಒಳಗಡೆ ಹೋಗೋದಕ್ಕೂ ಮುಂಚೆ ಕಣ್ಣೆಲ್ಲ ಒರೆಸ್ಕೊಂಡು ಒಳಗಡೆ ಹೋಗ್ತಾರೆ. ಆದ್ರೆ ಮೇರಿನ ಈ ಸ್ಥಿತಿಯಲ್ಲಿ ನೋಡಿದ್ಮೇಲೆ ಪಾಪ ಅವಳ ಕೈಲಿ ತಾಳಕ್ಕೆ ಆಗೋದಿಲ್ಲ. ಓಡೋಗಿ ಮೇರಿನ ಹಗ್ ಮಾಡ್ಕೊಂಡು ತುಂಬಾನೇ ಫೀಲ್ ಮಾಡಿ ಅಳ್ತಾರೆ. ಯಾಕಂದ್ರೆ ಮೇರಿ ಇದೇ ಲಾಸ್ಟ್ ಎಲ್ಲರೂ ನೋಡಕ್ ಆಗೋದು. ಸೊ ಲಾಸ್ಟ್ ಫೈನಲ್ ಆಗಿ ಒಂದು ಗುಡ್ ಬೈ ನ ಹೇಳ್ಬೇಕು ಅಂತ. ಆಗ ಮೇರಿ ಅವ್ರ ಫ್ರೆಂಡ್ ನ ನೋಡಿ ಒಂದ್ ಮಾತನ್ನ ಕೇಳ್ತಾಳೆ, ನಿನ್ಗೆ ಯಾವಾಗಾದ್ರೂ ಟೈಮ್ ಸಿಕ್ಕಿದ್ರೆ ನಮ್ ಮನೆಗೆ ಹೋಗಿ ಟಾಮಿನ ಯಾವಾಗಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ತೀಯಾ? ಯಾಕಂದ್ರೆ ಅವ್ನ್ಗೆ ಪಾರ್ಕ್ ಅಲ್ಲಿ ಆಡೋದಕ್ಕೆ ತುಂಬಾನೇ ಇಷ್ಟ. ಅವ್ನ್ ಯಾವಾಗೂ ನಾನ್ ಇರ್ಬೇಕಾದ್ರೆ ಪಾರ್ಕ್ ಹೋಗೋಣ ಅಂತ ಕರೀತಾ ಇದ್ದ. ನಾನ್ ಹತ್ರ ತೀರ್ಕೊಂಡ್ಮೇಲೆ ಅವನನ್ನ ನೀನಾದ್ರೂ ಬಂದ್ ಅವಾಗ ಪಾರ್ಕ್ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳ್ತಾಳೆ. ನೋಡಿ, ಈಗ ಅವಳು ಸಾಯ್ತಾ ಇದ್ದಾಳೆ ಅನ್ನೋ ಒಂದು ನೋವಲ್ಲಿದ್ರೆ ಕೂಡ ಲಾಸ್ಟ್ ಮಿನಿಟ್ ವರ್ಗು ಅವಳು ಅವ್ನ ಮಗನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಇದೇ ತರ ಅವ್ರ ಫ್ರೆಂಡ್ಸ್ ಫ್ಯಾಮಿಲೀಸ್ ಅಂತ ಹೇಳ್ಬಿಟ್ಟು ಒಬ್ಬೊಬ್ರೆ ಬರ್ತಾರೆ ಲಾಸ್ಟ್ ಅಂಡ್ ಫೈನಲ್ ಆಗಿ ಮೇರಿಗೆ ಗುಡ್ ಬೈ ಹೇಳೋದಕ್ಕೆ. ಎಲ್ಲರೂ ಬಂದ್ರು, ಆದ್ರೆ ಫೈನಲ್ ಆಗಿ ಒಬ್ಬರು ಮಾತ್ರ ಬಂದಿಲ್ಲ, ಬೇರೆ ಯಾರು ಅಲ್ಲ, ಟಾಮಿನೇ. ಈಗ ಫ್ರೆಡಿ ಕೂಡ ಟಾಮಿನ ಕರ್ಕೊಂಡ್ ಬರ್ತಾರೆ. ಟಾಮಿನ ನೋಡಿದ ತಕ್ಷಣ ಮೇರಿಗೆ ಆಲ್ಮೋಸ್ಟ್ ಎಲ್ಲಾ ನೋವು ತೀರ್ದಂಗಿದೆ. ಮಗುನ ತುಂಬಾನೇ ಸಂತೋಷವಾಗಿ ಆಡಿಸ್ಕೊಂಡು ನಗ್ತಾ ಇರ್ತಾಳೆ. ಆ ಮಗು ಕೂಡ ಅದು ಅರ್ಥ ಆಗೋ ವಯಸ್ಸಲ್ವಲ್ಲ ಪಾಪ. ಅವ್ರ ಅಮ್ಮಗ್ ಮೈ ಹುಷಾರಿಲ್ಲ ಅಷ್ಟೇ, ಡೈಲಿ ಬಂದು ನೋಡೋ ತರನೇ ಈಗ ನೋಡ್ತಾ ಇದ್ದಾನೆ. ಬಟ್ ಇದೇ ಲಾಸ್ಟ್ ಅಂತ ಅವನ್ಗೂ ಗೊತ್ತಿಲ್ಲ. ಅವ್ರ ಮಗುನ ಒಳಗಡೆ ಬಿಟ್ಬಿಟ್ಟು ಈಗ ಹೊರಗಡೆ ಡೋರ್ ಹತ್ರ ನಿಂತ್ಕೊಂಡಿರೋ ಫ್ರೆಡಿ ತುಂಬಾನೇ ಫೀಲ್ ಮಾಡ್ಕೊಳ್ತಾ ಇರ್ತಾನೆ. ಯಾಕಂದ್ರೆ ಟಾಮಿ ಇದೇ ಲಾಸ್ಟ್ ಅವ್ರ ಅಮ್ಮನ ನೋಡೋದು. ಇದಾದ್ಮೇಲೆ ಯಾರೇ ಏನೇ ಅನ್ಕೊಂಡ್ರು ಟಾಮಿ ಮತ್ತೆ ಅವ್ರ ಅಮ್ಮನ ನೋಡಕ್ ಆಗೋದಿಲ್ಲ. ಇದನ್ನ ನೆನ್ಸ್ಕೊಂಡು ಫ್ರೆಡಿ ತುಂಬಾನೇ ಫೀಲ್ ಮಾಡ್ಕೊಂಡು ಅಳ್ತಾ ಇರ್ತಾರೆ. ಈಗ ಒಳಗಡೆ ಟಾಮಿ ನಗ್ತಾ ಇರೋದನ್ನ ಅವ್ರ ಅಮ್ಮ ಹಂಗೆ ತುಂಬಾನೇ ಅಡ್ಮೈರ್ ಮಾಡಿ ನೋಡ್ತಾ ಇರ್ತಾರೆ. ಯಾಕಂದ್ರೆ ಇನ್ಮೇಲೆ ಅವ್ರೇ ಅನ್ಕೊಂಡ್ರೆ ಕೂಡ ನಗುನ ನೋಡಕ್ ಆಗೋದಿಲ್ವಲ್ಲ. ಅವ್ರಿಗೆ ಮನ್ಸಲ್ಲಿ ಆ ಬೇಜಾರ್ ಇದ್ರೆ ಕೂಡ ಈಗ ಅವ್ರ ಮಗುನ ನೋಡ್ತಾ ಇದ್ರೆ ಅವರು ತುಂಬಾನೇ ಸಂತೋಷವಾಗಿ ನಗ್ತಾ ಇರ್ತಾರೆ. ಈಗ ಹಂಗೆ ನೈಟ್ ಆಗುತ್ತೆ, ಟಾಮಿ ನಂಗೆ ಗಟ್ಟಿಯಾಗಿ ಹಗ್ ಮಾಡ್ಕೊಂಡ್ ಮಲಗಿರ್ತಾರೆ. ಇದನ್ನ ಫ್ರೆಡಿನು ಒಳಗಡೆ ಬಂದು ನೋಡ್ತಾರೆ. ಪಾಪ ಅವರು ತುಂಬಾನೇ ಫೀಲ್ ಮಾಡ್ಕೊಂಡ್ ಅಳ್ತಾರೆ. ಈಗ ಮೇರಿ ಟಾಮಿಗೋಸ್ಕರ ಒಂದು ಬುಕ್ ನ ಬರ್ದಿದ್ಲಲ್ಲ, ಒಂದು ಡೈರಿನ, ಆ ಡೈರಿನ ತೋರಿಸ್ತಾರೆ. ಅದು ಲಾಸ್ಟ್ ಪೇಜ್ ಅಲ್ಲಿ ಏನ್ ಬರ್ದಿದ್ದಾರೆ ಅಂತ ತೋರಿಸ್ತಾರೆ. ಟಾಮಿ ಜೀವನದಲ್ಲಿ ಯಾವ್ದು ನಿರಂತರ ಅಲ್ಲ. ಅದು ಐಸ್ ಕ್ರೀಮ್ ಆಗಿರ್ಬೋದು, ಒಂದು ಮೂವಿ ಆಗಿರ್ಬೋದು, ಒಂದು ಎಲೆ, ಒಂದು ಮರ, ಏನೇ ಆಗಿರ್ಬೋದು, ಎಲ್ಲದಕ್ಕೂ ಮುಖ್ಯವಾಗಿ ನಮ್ಮಲ್ಲಿರೋ ಒಂದು ಕೆಟ್ಟ ವಿಷಯ ಆಗಿರ್ಬೋದು, ಒಳ್ಳೆಯ ವಿಷಯ ಆಗಿರ್ಬೋದು, ಏನೇ ಒಂದಾದ್ರೂ ಅದು ನಿರಂತರ ಅಲ್ಲ. ಆದ್ರೆ ನಿನ್ನನ್ನ ತುಂಬಾನೇ ಇಷ್ಟಪಡೋ ನಾನು ಅಂದ್ರೆ ನಿಮ್ಮಮ್ಮ ನಿನ್ ಮನ್ಸಲ್ಲಿ ನಿರಂತರವಾಗಿ ಇರ್ತೀನಿ ಟಾಮಿ. ನಾವ್ ಸಾಯೋ ತನಕ ನಮ್ಗೆ ನಿರಂತರವಾಗಿ ಬರೋದಂದ್ರೆ ಆತರ ಒಂದು ಸಿಹಿ ನೆನಪುಗಳಷ್ಟೇ ಅಂತ ಬರ್ದಿರ್ತಾರೆ. ಈಗ ಅವ್ರಿಗೆ ಸಜೆಷನ್ ಕೊಡೋ ಟೈಮು ಬಂದಿರುತ್ತೆ. ಇದನ್ನ ನೆನ್ಸ್ಕೊಂಡ ಫ್ಯಾಮಿಲಿ ಫುಲ್ ಹಂಗೆ ತುಂಬಾನೇ ಫೀಲ್ ಮಾಡ್ಕೊಂಡು ಅಳ್ತಾ ಇರ್ತಾರೆ, ಒಬ್ರಿಗೊಬ್ರು ಹಗ್ ಮಾಡ್ಕೊಂಡು. ಈಗ ಡೈರಿಯಲ್ಲಿ ಫೈನಲ್ ಪೇಜ್ ಅಲ್ಲಿ ಏನಿದೆ ಅಂತ ತೋರಿಸ್ತಾರೆ. ಮೇರಿಯ ಕೊನೆ ಮಾತುಗಳು ಟಾಮಿಗೋಸ್ಕರ. ಟಾಮಿ, ಎಲ್ಲರ ಹತ್ರನು ತುಂಬಾನೇ ಪ್ರೀತಿಯಿಂದ ಇರು, ತುಂಬಾನೇ ಬುಕ್ಸ್ ಎಲ್ಲ ಓದು, ಒಳ್ಳೆ ವಿಷಯಗಳನ್ನೇ ನೋಡು, ಒಳ್ಳೆ ವಿಷಯಗಳನ್ನೇ ಕೇಳಿಸ್ಕೊ, ಮುಖ್ಯವಾಗಿ ನಿನಗಿಷ್ಟ ಆಗಿರೋ ಮ್ಯೂಸಿಕ್ ನ ನೀನ್ ಕೇಳಿಸ್ಕೊ, ಚೆನ್ನಾಗಿ ಡ್ರಾಯಿಂಗ್ ಮಾಡು, ಚೆನ್ನಾಗಿ ಓದು, ಒಳ್ಳೆ ಕೆಲ್ಸ ಮಾಡು, ನಿನ್ಗಿಷ್ಟ ಬರೋ ಪ್ಲೇಸ್ ಗೆ ನೀನ್ ಹೋಗು, ಏನೇ ಒಂದು ತಗೊಂಡ್ರು ಅದನ್ನ ಲಿಮಿಟ್ ಆಗಿ ತಗೋ, ನಿನಗ್ ಬೇಡದೇ ಇರೋ ವಿಷಯದ ಬಗ್ಗೆ ನೀನ್ ಗಮನ ಕೊಡ್ಬೇಡ, ಅದನ್ನ ಹಂಗೆ ಎತ್ತಿ ಬಿಸಾಕ್ ಬಿಡು, ಅಪ್ಪ ಮಾತನ್ನ ಚೆನ್ನಾಗಿ ಕೇಳು, ಅಪ್ಪ ಹತ್ರ ಏನ್ರ ಬಗ್ಗೆ ಆದ್ರೂ ಕಂಪ್ಲೇಂಟ್ ಮಾಡ್ಬೇಕಂದ್ರೆ ಕಂಪ್ಲೇಂಟ್ ಮಾಡು, ಎಲ್ಲರಿಗೂ ನೀನ್ ಒಬೆ ಮಾಡು, ನೀನ್ ಹೊಟ್ಟೆ ತುಂಬಾ ನಿನ್ಗೆ ಎಷ್ಟು ಊಟ ಬೇಕನ್ಸುತ್ತೋ ಅಷ್ಟನ್ನ ತಿನ್ನು, ಮರಿದೆ ನಿನ್ ಜಾಕೆಟ್ ನ ಹಾಕೋ, ಇದೆಲ್ಲದನ್ನು ಮೀರಿ ನಿನ್ ಲೈಫ್ ಅಲ್ಲಿ ನೀನ್ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಅದೆಲ್ಲದನ್ನು ನೀನ್ ಧೈರ್ಯದಿಂದ ಮಾಡು, ಇದೆಲ್ಲದರ ಜೊತೆಗೂ ನಿನಗ ಅಮ್ಮ ಒಬ್ಳು ಇದ್ಲು ಅಂತ ಹೇಳ್ಬಿಟ್ಟು ನನ್ನನ್ನ ನೆನ್ಸ್ಕೊಳ್ತಾ ಇರು, ಈಗ್ಲೂ ಯಾವಾಗ್ಲೂನು ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಬರ್ದಿರ್ತಾರೆ. ತುಂಬಾನೇ ಹಾರ್ಟ್ ಟಚಿಂಗ್ ಆಗಿರುತ್ತೆ ಈ ವರ್ಡಿಂಗ್ಸ್ ಎಲ್ಲ. ಈ ತರ ಒಂದು ರೈಟಿಂಗ್ಸ್ ಇಂದಾನೆ ಬುಕ್ ಮುಗಿಯುತ್ತೆ, ಜೊತೆಗೆ ಮೇರಿ ಕತೆ ಕೂಡ ಮುಗಿಯುತ್ತೆ. 2015 ಅಲ್ಲಿ ಅವರು ತೀರ್ಕೊಳ್ತಾರೆ. ಇಲ್ಲಿಗೆ ಈ ನೋಟ್ ಫಾರ್ ಮೈ ಸನ್ ಅನ್ನೋ ರಿಯಲ್ ಸ್ಟೋರಿ ಕೂಡ ಮುಗಿಯುತ್ತೆ. ಈಗ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ, ಈ ಸ್ಟೋರಿನ ಕೇಳಿಸ್ಕೊಂಡ್ಮೇಲೆ ನಿಮ್ ಮನ್ಸಲ್ಲಿ ಏನಾಗ್ತಿದೆ, ನೀವೇನ ಫೀಲ್ ಮಾಡ್ತಾ ಇದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಅಷ್ಟೇ ಅಲ್ಲ, ಈಗ ಮೇರಿ ಬಗ್ಗೆ ಒಂದು ರಿಯಲ್ ಫೋಟೋಸ್ ನ ಕೂಡ ನಿಮ್ಗೆ ತೋರಿಸ್ತೀನಿ. ರಿಯಲ್ ಆಗಿ ಮೇರಿ ಅಂತ ಒಬ್ರು ಇದ್ರು, ಇದು ರಿಯಲ್ ಸ್ಟೋರಿ ಅಲ್ವಾ. ಅವ್ರು ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾದ್ರೆ ಅವ್ರೊಂದು ಇಂಟರ್ವ್ಯೂ ಕೊಟ್ಟಿರ್ತಾರಲ್ಲ, ಅದಾದ್ಮೇಲೆ ಅವ್ರಿಗೆ ಗಿಫ್ಟ್ ಎಲ್ಲ ಬಂದಿರತ್ತಲ್ಲ, ಆಗ ಅವ್ರಿಗೊಂದು ಫ್ಲವರ್ ಹೇರ್ ಬ್ಯಾಂಡ್ ನ ಕೂಡ ಕೊಟ್ಟಿರ್ತಾರೆ. ಅದನ್ನ ಇವ್ರು ಹಾಕೊಂಡು ಕೈಯಲ್ಲಿ ಬೊಕ್ಕೆ ಎಲ್ಲ ಇಟ್ಕೊಂಡು ಫೋಟೋ ಹಿಡ್ದಿರ್ತಾರೆ. ಈಗ ಇನ್ನೊಂದು ಫೋಟೋ ಬರುತ್ತೆ ನೋಡಿ, ಇದ್ರಲ್ಲಿ ಮೇರಿ ಅವ್ರ ಹಸ್ಬೆಂಡ್ ಫ್ರೆಡಿ ಮತ್ತೆ ಅವ್ರ ಮಗ ಟಾಮಿ. ಅಷ್ಟೇ ಅಲ್ಲ, ಅವರು ತುಂಬಾ ಆಸೆಯಿಂದ ಒಂದು ನೋಟ್ ನ ಬರ್ದಿದ್ರಲ್ಲ ಅವ್ರ ಮಗನ್ಗೋಸ್ಕರ, ಆ ಬುಕ್ ನ ಕೂಡ ತೋರಿಸ್ತಾರೆ ನೋಡಿ. ಇಲ್ಲಿ ತುಂಬಾನೇ ಗ್ರೀನಿಶ್ ಆಗಿ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಈಗ ಮೇರಿ ಬರ್ದಿದಾರಲ್ಲ ಈ ಡೈರಿ, ಇದೇ ತರ ಒಂದು ಬುಕ್ ನ ಕೂಡ ಮಾಡಿ ಪಬ್ಲಿಷ್ ಮಾಡಿದ್ರು. ಬೇರೆ ಲೆವೆಲ್ ಅಲ್ಲಿ ಸೇಲ್ಸ್ ಆಯ್ತು. ಅಷ್ಟೇ ಅಲ್ಲ, ಮೇರಿ ತೀರೋದ್ಮೇಲೆ 5
ಇಯರ್ಸ್ ಆದ್ಮೇಲೆನೆ ಈ ಮೂವಿನ ತೆಗ್ದಿದ್ದಾರೆ. ಮುಖ್ಯವಾಗಿ ಮೇರಿ ತಿರೋಗೋದಕ್ಕೂ ಮುಂಚೆ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾದ್ರೆ ಒಂದು ವಿಡಿಯೋನೇ ಮಾಡಿದ್ದಾರೆ. ಅದು ನಿಮ್ಗೆ ಯೂಟ್ಯೂಬ್ ಅಲ್ಲೂ ಅವೈಲಬಲ್ ಆಗಿದೆ. ಮರಿದೆ ಅದನ್ನ ಕೂಡ ನೋಡ್ಕೊಂಡ್ ಬಂದ್ಬಿಡಿ. ಸೊ ಇಲ್ಲಿಗೆ ಇವತ್ತಿನ ಮೂವಿ ಮುಗೀತು. ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಈ ತರ ಒಂದು ಫೀಲಿಂಗ್ ನ ಯಾರು ಮಿಸ್ ಮಾಡ್ಕೊಳ್ಳೋದು ಬೇಡ. ಸೊ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.